ಹರಿ ಓಂ ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಯೇ ಪುರುಷೋತ್ತಮಂ. ಸರಿ, ಮುಂದೆ ಅಥರ್ವಣ ಉಪನಿಷತ್ತಿನ 4ನೇ ಖಂಡದ 6ನೇ ಮಂತ್ರ, ಪೇಜ್ ನಂಬರ್ 70 ನಮ್ಮ ಪುಸ್ತಕದಲ್ಲಿ, ಮೂಲ ಪುಸ್ತಕದಲ್ಲಿ 70ನೇದ್ದು. ಅದರಲ್ಲಿ ಯಸ್ಮಿನ್ ದ್ಯೌಹು ಪೃಥಿವೀ ಚ ಅಂತರಿಕ್ಷಂ ಓತಂ ಮನಃ ಸಹ ಪ್ರಾಣಿಶ್ಚ ಸರ್ವೈಃ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಸ್ಯ ಏಷ ಸೇತುಃ ಅಂತ ಒಂದು ಮಂತ್ರ. ಅಂಗಿರಸರು ಶೌನಕರಿಗೆ ಏನು ಉಪದೇಶವನ್ನ ಮುಂದುವರಿಸ್ತಾ ಇದ್ದಾರೆ, ಅವರಿಗೆ ಒತ್ತು ಕೊಡಬೇಕಾಗಿದೆ. ತಮೇವ ಏಕಂ ಜಾನಥ ಆತ್ಮಾನಂ, ತಿಳಿಯುವುದಾದರೆ ಆ ಭಗವಂತನೊಬ್ಬನನ್ನೇ ತಿಳಿ. ಏಕ ಅಂದ್ರೆ ಪ್ರಧಾನ. ತಮೈವ ಏಕಂ ಜಾನಥ ಆತ್ಮಾನಂ, ಆತ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. 3ನೇ ಸಾಲಿನ ವಿಷಯವನ್ನ ಮೊದಲು ಹೇಳ್ತಿದ್ದೇನೆ. ಆ ಪ್ರಧಾನವಾಗಿ ಭಗವಂತನೊಬ್ಬನನ್ನೇ ತಿಳಿಯಬೇಕು. ಉಳಿದವರನ್ಯಾರನ್ನೂ ಕೂಡ ಪ್ರಧಾನವಾಗಿ ತಿಳಿಯಬಾರದು. ನೋಡ್ರಿ ಎಷ್ಟು ಮಹತ್ವದ. ಏಕ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ ಮಾಡಲಿಲ್ಲ ಅಂತ ಆದ್ರೆ ಒಬ್ಬನನ್ನೇ ತಿಳಿಯಬೇಕು, ಭಗವಂತ ಒಬ್ಬನನ್ನೇ ತಿಳಿಬೇಕು, ಉಳಿದವ್ರನ್ನ ತಿಳಿಬಾರದು ಅಂತ ಆಗಿಬಿಡ್ತದೆ. ಅದಕ್ಕೆ ಉಳಿದವ್ರನ್ನ ತಿಳಿಯಬಾರದು ಅಂತ ಆದ್ರೆ ಮತ್ತು ವಾಯುದೇವರು, ಬ್ರಹ್ಮದೇವರು, ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲ ಉಪಕಾರ ಮಾಡಿದವರನ್ನ ಮರೆತ್ರೆ ಹೆಂಗ? ಅದಕ್ಕೆ ಏಕ ಶಬ್ದಕ್ಕೆ ಏಕೆ ಮುಖ್ಯ ಅನ್ಯ ಕೇವಲೇ ಅಂತನ್ನೋ ಕೋಶದ ಪ್ರಕಾರ ಮುಖ್ಯವಾಗಿ ಭಗವಂತನನ್ನ ತಿಳಿಯಬೇಕು. ಉಳಿದದ್ದನ್ನ ಅನ್ಯಾವಾಚ ವಿಮುಂಚತ, ಉಳಿದವರನ್ನ ಮುಖ್ಯವಾಗಿ ತಿಳಿಯಬಾರದು. ಉಳಿದವರನ್ನ ಬಿಡಬೇಕು ಅಂತ ಹೇಳಿದಂತೆ ಅಲ್ಲ. ಯಾಕೆ ಈ ಮಾತು ಹೊರಡಿತು ಅಂದ್ರೆ, ಭಗವಂತನನ್ನು ಹೇಗೆ ಪ್ರಧಾನವಾಗಿ ತಿಳಿಯಬೇಕು ಎಲ್ಲ ವಿಷಯಗಳಲ್ಲಿ, ಹಾಗೆ ಇತರ ದೇವತೆಗಳನ್ನ, ಇತರ ವಸ್ತುಗಳನ್ನ ಪ್ರಧಾನವಾಗಿ ತಿಳಿಯಬೇಕಾ ಅಂದ್ರೆ ಇಲ್ಲ. ಭಗವಂತನೊಬ್ಬನನ್ನೇ ನಾವು ಪ್ರಧಾನವಾಗಿ ತಿಳಿಯಬೇಕು. ತಮೈವ ಏಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ. ಅನ್ಯಾವಾಚ ಉಳಿದ ಮಾತುಗಳನ್ನು ಅಂದ್ರೆ ಉಳಿದವರನ್ನು ಪ್ರತಿಪಾದನೆ ಮಾಡುವ ಮಾತುಗಳನ್ನು ಪ್ರಧಾನವಾಗಿ ತಿಳಿಯದೆ ಅಪ್ರಧಾನವಾಗಿ ತಿಳಿಯಬೇಕು. ಯಾಕ? ಅಮೃತಸ್ಯ ಏಷಃ ಸೇತುಃ, ಈ ಭಗವಂತನು ಮುಕ್ತರಿಗೂ ಆಶ್ರಯನಾಗಿದ್ದಾನೆ. ಇಲ್ಲಿ ಅಮೃತ ಶಬ್ದಕ್ಕೆ ಮುಕ್ತರು ಅಂತ ಅರ್ಥ, ಸೇತುಃ ಅನ್ನೋ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ. ಮುಕ್ತರಿಗೂ ಈ ಭಗವಂತ ಆಶ್ರಯನಾಗಿದ್ದಾನೆ, ಮುಕ್ತರಿಂದ ಹೊಂದಲ್ಪಡ್ತಾನೆ. ಆದ್ದರಿಂದ ಮುಕ್ತರಿಂದ ಗಮ್ಯನಾಗಿದ್ದಾನೆ ಎನ್ನುವಂತಹ ದೊಡ್ಡ ಮಾತು ದೇವರದ್ದು ಇಲ್ಲಿ ಬರುವಂತಹದ್ದು. ಅದರಿಂದ ತಮೈವೇಕಂ ಜಾನಥ ಆತ್ಮಾನಂ ಅನ್ಯಾವಾಚ ವಿಮುಂಚತ ಅಮೃತಶೇಷ ಸೇತು ಅಂತ ಇದೆ. ಇದನ್ನೇ ಆಚಾರ್ಯರು ತದಲಂ ಬಹುಲೋಕ ವಿಚಿಂತನಯ ಪ್ರಬಣಂ ಕುರುಮಾನಸಮೀಶ ಪದೇ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶು ಲಯಂ ವ್ರಜತಿ. ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ತದ ಅಲಂ ಬಹುಲೋಕ ವಿಚಿಂತನಯ, ಎಷ್ಟು ಲೋಕದ ಬಗ್ಗೆ ವಿಚಾರ ಮಾಡ್ತೀಯ ನೀನು, ಅದನ್ನು ಸಾಕು ಮಾಡು. ತದ ಅಲಂ, ಅಲಂ ಸಾಕು ಸಾಕು, ಇನ್ನಾದ್ರೂ ನಿಲ್ಲಿಸು. ಬಹುಲೋಕ ವಿಚಿಂತನಯ, ಬಹುಲೋಕ ಅಂತಂದ್ರ ದೇವತೆಗಳು. ಯಾಕ? ದೇವರು ಒಬ್ಬ, ದೇವತೆಗಳು ಅನೇಕರು. ಅದರಿಂದ ಬಹುಲೋಕರೆನಿಸಿರುವಂತಹ ದೇವತೆಗಳ ಬಗ್ಗೆ ಇನ್ನು ವಿಚಾರ ಮಾಡೋದು ನಿಲ್ಲಿಸು. ಎಷ್ಟಂತ ಅವ್ರ ಸೇವಾ ಮಾಡ್ತಿ, ಎಷ್ಟಂತ ಅವ್ರ ಮಧ್ಯೆ ಆಡ್ತಿ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ, ಭಗವಂತನ ಪಾದದಲ್ಲಿ ನಿನ್ನ ಮನಸ್ಸನ್ನ ಇಡು ಅಂತ ತಿಳಿದುಕೊಂಡು ಆಚಾರ್ಯ ಹೇಳ್ತಾರೆ. ಅದನ್ನೇ ಒಂದು ಬ್ರಹ್ಮಸೂತ್ರದಲ್ಲಿ ಹೇಳ್ತದೆ. ಏನಂತ? ಓಂ ಹೇಯತ್ವಾವಚನಾಚ್ಚ ಓಂ ಅಂತ ಸೂತ್ರ. ಆ ಸೂತ್ರದಲ್ಲಿ ಇದೇ ಶ್ರುತಿವಾಕ್ಯವನ್ನ ತೆಗೆದುಕೊಂಡು ವೇದವ್ಯಾಸ ದೇವರು ತಿಳಿಸ್ತಾರೆ. ಏನಂತ? ಹೇಯತ್ವ ವಚನಾತ್, ಭಗವಂತನನ್ನ ಬಿಟ್ಟು ಉಳಿದವರನ್ನ ಹೇಯ ಅಂತ ಹೇಳಲಾಗಿದೆ. ಅಂದ್ರೆ ಉಳಿದವರನ್ನ ಎಲ್ಲರನ್ನೂ ತಿಳಿದುಕೊಳ್ಬೇಕು, ಉಳಿದವರೆಲ್ಲರನ್ನೂ ಉಪಾಸನೆ ಮಾಡಬೇಕು, ಆದರೆ ಪ್ರಧಾನವಾಗಿ ಮಾಡಬಾರದು.
ಏನ್ ಮಾಡಬೇಕು? ಭಗವಂತನ ಪರಿವಾರದವರು, ಭಗವಂತನ ಸೇವಕ ವರ್ಗ, ಭಗವಂತನ ಸಂಬಂಧಿಕರು ಅಂತ ತಿಳಿದುಕೊಂಡು ಉಪಾಸನೆ ಮಾಡಬೇಕು. ತಮೇವೇಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ. ಅಲ್ಲಿ ಟೀಕಾಕೃತ್ಪಾದರು ಈ ಶ್ರುತಿಯನ್ನು ತತ್ವಪ್ರಕಾಶಿಕಾದಲ್ಲಿ ವ್ಯಾಖ್ಯಾನ ಮಾಡುವಾಗ ಒಂದು ಸ್ವಾರಸ್ಯವನ್ನ ಕಂಡು ಹಿಡಿತಾರೆ. ಏನು? ಸಾಮಾನ್ಯವಾಗಿ ಸಂಸ್ಕೃತ ಸಂಧಿಗಳು ಬರುವಂಥವರಿಗೆ ಜಾನಥ ಆತ್ಮಾನಂ ಜಾನಥಾತ್ಮಾನಂ ಅಂತ ಸವರ್ಣ ದೀರ್ಘ ಸಂಧಿ ಆಗಬೇಕಲ್ಲಿ. ಏನಾಗಬೇಕು? ಅಕಾರದ ಮುಂದೆ ಆಕಾರ ಬಂದು ಆ ಅಂತ ದೀರ್ಘ ಆಗಬೇಕು. ತಮೈವೇಕಂ ಜಾನಥ ಪ್ಲಸ್ ಆತ್ಮಾನಂ ಜಾನಥಾತ್ಮಾನಂ ಅಂತ ಆಗಬೇಕು. ಆದರೆ ಉಪನಿಷತ್ತು ಸಂಧಿಯನ್ನ ಮಾಡದೆ ವಿಸಂಧಿ ಮಾಡಿದೆ, ಬಿಡಿಸಿ ಹೇಳಿದೆ. ಯಾಕೆ ಅಂತ ಕೇಳಿದರೆ, ಅವನು ಎಲ್ಲರೊಂದಿಗೆ ಒಂದು ಅಂತ ತಿಳಿಬೇಡ, ಅವನು ವಿಲಕ್ಷಣ ಅಂತ ತಿಳಿದುಕೋ ಅನ್ನೋದಕ್ಕಾಗಿ. ಆ ಭಗವಂತನು ಎಲ್ಲರಿಗಿಂತ ವಿಲಕ್ಷಣನಿದ್ದಾನೆ ಅಂತ ತಿಳಿಸ್ಲಿಕ್ಕೆ ಸಂಧಿ ಬಿಡಿಸಿ ವಿಸಂಧಿ ಮಾಡಿ ಹೇಳ್ತಕ್ಕಂತಹದ್ದು ಅಂತ ಸ್ವಾರಸ್ಯವನ್ನ ಗುರುತಿಸ್ತಾರೆ ಟೀಕಾಕೃತ್ಪಾದರು. ಅದನ್ನ ಎಲ್ಲರೂ ಟಿಪ್ಪಣಿಕಾರ ತಿಳಿಸ್ತಾರೆ, ಮಂತ್ರಾಲಯ ಸ್ವಾಮಿಗಳು ತಿಳಿಸಿದ್ದಾರೆ. ತಮೈವೇಕಂ ಜಾನಥ ಆತ್ಮಾನಮನ್ಯಾವಾಚೋ ವಿಮುಂಚತ. ಯಾರನ್ನ ತಿಳಿಯಬೇಕು ಅಂದ್ರೆ, ಯಾರಲ್ಲಿ ಎಲ್ಲವೂ ಎಡೆಬಿಡದೆ ಕ್ಷಣ ಕ್ಷಣಕ್ಕೂ ಆಶ್ರಯಿಸಿಕೊಂಡು ನಿಂತುಕೊಂಡಿದೆಯಲ್ಲ ಅವರನ್ನ. ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ದ್ಯೌಹು ದ್ಯುಲೋಕ ಪೃಥಿವಿ ಚ ಅಂತರಿಕ್ಷಂ ಅಂತರಿಕ್ಷವು ಓತಂ. ಓತಂ ಅಂದ್ರೆ ಹೆಂಗ ಅಂದ್ರ, ಬಟ್ಟೆಗಳಲ್ಲಿ ನೂಲುಗಳು ಹೇಗೆ ಓತಪ್ರೋತವಾಗಿವೆಯೋ, ಅಡ್ಡಕ್ಕೂ ಉದ್ದಕ್ಕೂ ಬಟ್ಟೆಗಳಲ್ಲಿ ನೂಲುಗಳು ಹೇಗಿದೆಯೋ ಹಾಗೆ ಭಗವಂತನಲ್ಲಿ ಈ ಜಗತ್ತು ಓತಪ್ರೋತವಾಗಿ ಆಶ್ರಯಿಸಿಕೊಂಡಿದೆ. ಮನಃ ಮನಃ ಸಹ ಪ್ರಾಣಿಶ್ಚ ಸರ್ವೈಹಿ. ಮನಸ್ಸು ಎಲ್ಲ ಇಂದ್ರಿಯಗಳು ಭಗವಂತನಲ್ಲೇ ಆಶ್ರಯಿಸಿಕೊಂಡಿದೆ. ಅಂದ್ರೆ ಜಗದಾಧಾರನಾಗಿರುವಂತಹ ಪರಮಾತ್ಮನನ್ನೇ ಪ್ರಧಾನವಾಗಿ ತಿಳಿಯಬೇಕು, ಉಳಿದವರನ್ನ ಪ್ರಧಾನವಾಗಿ ತಿಳಿಯಬಾರದು. ಅಪ್ರಧಾನವಾಗಿ ತಿಳಿದರೆ ಯಾವ ದೋಷವೂ ಇಲ್ಲ. ಏನ್ ತಪ್ಪು? ನಾವು ಪ್ರಧಾನವಾಗಿ ತಿಳಿದ್ರೆ ಏನ್ ತಪ್ಪು ಅಂದ್ರೆ, ಮಿಥ್ಯಾಜ್ಞಾನ ಮಾಡಿಕೊಂಡಂತೆ. ಅಪುರುಷಾರ್ಥ ಸಾಧನ. ಮಿಥ್ಯಾಜ್ಞಾನ ಮಾಡಿಕೊಂಡ್ರೆ ಯಾವ ಪುರುಷಾರ್ಥವೂ ಸಿಗುವುದಿಲ್ಲ. ಇತರ ದೇವತೆಗಳು ಸರ್ವೋತ್ತಮರು, ಉತ್ತಮರು, ಪ್ರಧಾನರು ಅನ್ನುವ ಜ್ಞಾನ ಮಾಡಿಕೊಳ್ಳುವುದು ಅದು ಮಿಥ್ಯಾಜ್ಞಾನವೆನಿಸಿಕೊಳ್ತದೆ. ಮಿಥ್ಯಾಜ್ಞಾನದಿಂದ ಫಲ ಹೆಂಗ್ ಸಿಗಬೇಕು? ನಮಗೆ ಸಿಗುವುದಿಲ್ಲ. ಭಾಷ್ಯ ನೋಡ್ರಿ ಏನಂತಾರೆ. ಅಮೃತಸ್ಯ ಅಮೃತಸ್ಯ ಈಸ್ ಈಕ್ವಲ್ ಟು ಮುಕ್ತಸ್ಯ. ಅಮೃತಸ್ಯ ಅನ್ನೋ ಶಬ್ದಕ್ಕೆ ಮುಕ್ತರಿಗೆ ಅಂತ ಅರ್ಥ. ಅಲ್ಲಿ ಮೊನ್ನೆ ತಿರ್ಸಿ ಪಾರಾಯಣ ಮಾಡೋ ಕಾಲಕ್ಕ ಹೇತು ಅಲ್ಲ ಸೇತು ಅಂತ ತಿಳಿದುಕೊಂಡು, ಆ ಮುಕ್ತರಿಗೆ ಭಗವಂತ ಸೇತುವಾಗಿದ್ದಾನೆ. ಸೇತು ಅಂದ್ರೆ ಆಶ್ರಯ ಅಂತ ಅರ್ಥ. ಎರಡು ಪ್ರಮಾಣ ಕೊಡ್ತಾರೆ. ಭಗವಂತನು ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಅನ್ನೋದಕ್ಕೆ ಎರಡು ಪ್ರಮಾಣಗಳು. ಒಂದು ಮುಕ್ತೋಪಸೃಪ್ಯ ವ್ಯಪದೇಶಾತ್ ಒಂದು ಸೂತ್ರ, ಎರಡನೇದು ವಿಷ್ಣು ಸಹಸ್ರನಾಮ ಮುಕ್ತಾನಾಂ ಪರಮಾಗತಿ ಅಂತ ಎರಡು. ಇವೆರಡೂ ಕೂಡ ಇವೆರಡು ಪ್ರಮಾಣ ಅಂದ್ರೆ, ಒಂದು ಮಹಾಭಾರತದ ವಾಕ್ಯವು, ಒಂದು ಸೂತ್ರ ವಾಕ್ಯವು ಯಾವ ವಿಷಯದಲ್ಲಿ ಪ್ರಮಾಣವೆನಿಸಿದೆ ಅಂತಂದ್ರೆ, ಅಮೃತಶೇಷ ಸೇತು ಅನ್ನುವಂತಹ ಅಮೃತಶೇಷ ಸೇತು ಅನ್ನುವಂತಹ ವೇದವಾಕ್ಯದ ವಿವರಣೆಗೆ ಸಹಾಯವಾಗಿದೆ. ಭಗವಂತನು ಮುಕ್ತರಿಗೆ ಆಶ್ರಯ, ಮುಕ್ತಾಶ್ರಯನಾಗಿದ್ದಾನೆ. ಸರಿ, ಮುಂದೆ 7ನೇ ಮಂತ್ರಕ್ಕೆ ಬರ್ರಿ. ಅಂದ್ರೂ ಒಂದು 6ನೇ ಮಂತ್ರದಲ್ಲಿ ನಾವೇನ್ ತಿಳಿದಿದ್ದೇವೆ ಅಂದ್ರೆ, ಸರ್ವಾಶ್ರಯ ಮುಕ್ತಾಶ್ರಯ ಆ ಭಗವಂತನನ್ನ ಪ್ರಧಾನವಾಗಿ ತಿಳಿರಿ, ಉಳಿದವರನ್ನ ಪ್ರಧಾನವಾಗಿ ತಿಳಿಯಬೇಡ್ರಿ. ಇದು ಒಂದು ವಿಷಯ ಮುಗಿತು. 7ನೇ ಮಂತ್ರ, ಅರಾಯಿವ ರಥನಾಭೌ ಸಂಹತ ಯತ್ರ ನಾಡ್ಯ ಸಗೇಶೋ ಅಂತಶ್ಚರತೆ ಬಹುಧಾ ಜಾಯಮಾನಃ. ಅದಕ್ಕೊಂದು ದೃಷ್ಟಾಂತ. ಅರಾಯಿವ ರಥನಾಭೌ, ಹೇಗೆ ಚಕ್ರದ ಹೊಕ್ಕಳಿನಲ್ಲಿ ಎಲ್ಲ ಹಲ್ಲುಗಳು ಸೇರಿಕೊಂಡಿವೆಯೋ, ರಥದ ಹಲ್ಲುಗಳು, ಆ ಚಕ್ರದ ಹಲ್ಲುಗಳು, ಅದರಂತೆ ಸಂಹತ ಯತ್ರ ನಾಡ್ಯ, ಹೃದಯದಲ್ಲಿರುವ ಭಗವಂತನಲ್ಲಿ ಎಲ್ಲ ನಾಡಿಗಳು ಹೋಗಿ ಸೇರಿಕೊಂಡಿವೆ ಅಂತೆ. ಈಗಿದು ಪಿಂಡಾಂಡದ ಒಳಗಿನ ಚಿಂತನೆ. ಹೃದಯದಲ್ಲಿ ಭಗವಂತನಿದ್ದಾನೆ, ಎಲ್ಲಾ ನಾಡಿಗಳು ಹೋಗಿ ಅವನಲ್ಲೇ ಸೇರಿಕೊಂಡವು. ಹೆಂಗಂದ್ರ ಚಕ್ರದ ಹಲ್ಲುಗಳೆಲ್ಲವೂ ಚಕ್ರದ ನಾಭಿಯಲ್ಲಿ ಸೇರಿಕೊಂಡಂತೆ. ಈ ದೃಷ್ಟಾಂತ ಅನೇಕ ಸರ್ತಿ ಬರ್ತದೆ, ಇನ್ ಮುಂದೆ ಅನೇಕ ಸರ್ತಿ ಬರ್ತದೆ. ಆಯ್ತಾ? ಅರಾಹ ಇವ ರಥನಾಭೌ. ಅರಾಹ ಅರಾಹ ಅಂದ್ರೆ ಹಲ್ಲುಗಳು, ರಥನಾಭಿ ರಥನಾಭಿ ಅಂದ್ರೆ ಚಕ್ರದ ನಾಭಿ, ಆ ಚಕ್ರದ ಹೊಕ್ಕಳಲ್ಲಿ ಹೇಗೆ ಸೇರಿಕೊಂಡಿದೆಯೋ ಹಾಗೆ ಸಂಹತ ಯತ್ರನಾಡ್ಯ ಸಯೇಷಃ. ಈ ಮೇಲಿನ ಮಂತ್ರದಲ್ಲಿ ಹೇಳಲಾದ ಪರಮಾತ್ಮನು ಅಂತಶ್ಚರತೆ, ದೇಹದಲ್ಲಿ ನಾಡಿಗಳಲ್ಲಿ ಸಂಚಾರ ಮಾಡ್ತಾನೆ. ಹೆಂಗ? ಬಹುಧಾ ಜಾಯಮಾನ, ನಾನಾ ರೂಪಗಳನ್ನು ತೆಗೆದುಕೊಂಡು
ಭಗವಂತ ಒಳಗೆ ಸಂಚಾರ ಮಾಡ್ತಾನೆ. ಕೆಳಗಡೆಗೆ ಪ್ರವೃತ್ತ ಎಂಬ ಗ್ರಂಥ. ಹೃದಯಸ್ಥ ಸದಾ ವಿಷ್ಣು ಬಹುಧಾ ಚ ಏಕದಾ ಭವೇತ್. ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮನು ಬಹುರೂಪಗಳಿಂದಲೂ ಏಕರೂಪಗಳಿಂದಲೂ ಇರ್ತಾನ. ಚರತಿ ಸ್ವೇಚ್ಛೆಯೈವ ಅಂತಹ, ತನಗೆ ಇಚ್ಛಾ ಬಂತು ಅಂತ ತಾನು ಸಂಚಾರ ಮಾಡ್ತಾನೆ ಹೊರತಾಗಿ ಇನ್ಯಾರದ್ದೋ ಆದೇಶಕ್ಕಾಗಿ ಸಂಚಾರ ಮಾಡುವುದಿಲ್ಲ. ಸರ್ವಾನ್ ಜೀವಾನ್ ಇಮಾಮಯನ್, ಸರ್ವಾನ್ ಜೀವಾನ್ ಇಮಾನಯನ್, ಎಲ್ಲ ಜೀವರನ್ನು ಪ್ರೇರಣೆಗೊಳಿಸುತ್ತಾ ಸಂಚಾರ ಮಾಡ್ತಾನೆ. ಇಲ್ಲಿ ವಿಶ್ವತೈಜಸ ಪ್ರಾಜ್ಞ ರೂಪಗಳ ಚಿಂತನೆ, ವಿಶ್ವತೈಜಸ ಪ್ರಾಜ್ಞ ರೂಪಗಳ ಚಿಂತನೆ ಹಾಗೂ 72,000 ನಾಡಿಗಳಲ್ಲಿರುವಂತಹ ಭಗವದ್ ರೂಪಗಳ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ. 72,000 ನಾಡಿಗಳಲ್ಲಿ ನೋಡ್ರಿ, ಏಷೋ ಅಂತಶ್ಚರತೆ ಬಹುಧಾ ಜಾಯಮಾನ, ಎಲ್ಲಿ ನಾಡಿಗಳಿವೆಯೋ ಅಲ್ಲಿ ಸಂಚಾರ ಮಾಡ್ತಾನೆ ಅಂತಾರೆ. ಎಲ್ಲಾ ನಾಡಿಗಳು ಹೃದಯದಲ್ಲಿದ್ದ ಭಗವಂತನನ್ನ ಆಶ್ರಯಿಸಿಕೊಂಡಿವೆ. ಆ ನಾಡಿಗಳಲ್ಲಿ ಭಗವಂತನ ಪ್ರತ್ಯೇಕ ರೂಪಗಳಿರುವಂತಹದ್ದಾಗಿದೆ ಅಂತ. ಅಂದ್ರೆ ಭಗವಂತನದ್ದೇ ಸ್ತ್ರೀ ರೂಪಗಳು ಪುರುಷ ರೂಪಗಳು ದೇಹದಲ್ಲಿ ಇವೆ. ಅಹಶ್ಚ ರಾತ್ರಿ ವಿಹಾರ ಮಾಳ್ಪ ಬೃಹತಿ ಎಂಬ ಸುನಾಮದಿಂ ಕರೆಸಿ ಅಂತ ಜಗನ್ನಾಥದಾಸರು ಭೋಜನ ಸವಿಭಾಗ ಸಂಧಿಯಲ್ಲಿ ಹೇಳ್ತಾರೆ ಆ ಮಾತನ್ನ. ಬಲಭಾಗದಲ್ಲೂ ಎಡಭಾಗದಲ್ಲೂ ನಾಡಿಗಳಲ್ಲಿ 36,000 ಪುರುಷ ರೂಪಗಳು, 36,000 ಸ್ತ್ರೀ ರೂಪಗಳು, ದಂಪತಿಗಳು ಎರಡು ಭಗವದ್ ರೂಪಗಳನ್ನ. ಅರ್ಥ ಆಯ್ತಾ? ನೋಡ್ರಿ, ಹೀಗೆ ಯಾರು ಒಬ್ಬ ಜ್ಞಾನಿಯನ್ನ ಪೂಜೆ ಮಾಡುವಾಗ, ಒಬ್ಬ ಬ್ರಾಹ್ಮಣನನ್ನೋ ವಿದ್ವಾಂಸರನ್ನೋ ಸನ್ಯಾಸಿಗಳನ್ನು ಪೂಜಿಸುವಾಗ ಇವರಲ್ಲಿ 72,000 ನಾಡಿಗಳಲ್ಲಿ ಪುರುಷ ರೂಪ ಸ್ತ್ರೀ ರೂಪದಲ್ಲಿ ಭಗವಂತನಿದ್ದಾನೆ, ಅವರು ಗಂಡ ಹೆಂಡತಿ ರೂಪ ಇದ್ದಂತೆ ಅಂತ ಚಿಂತನಾ ಮಾಡಿ ಒಬ್ಬರಿಗೆ ಪೂಜಾ ಮಾಡಿದರೆ, ಪೂಜಾ ಅಂದ್ರೆ ಒಬ್ಬರಿಗೆ ಸತ್ಕಾರಾದಿಗಳನ್ನ ಮಾಡಿದರೆ ನಾವು ಬದುಕಿರೋ ಅಷ್ಟು ದಿವಸ ದಂಪತಿಗಳಿಗೆ ಊಟಕ್ಕೆ ಹಾಕಿದ ಪುಣ್ಯ ಅಂತ ಹೇಳಿದ್ದಾರೆ, ಅರ್ಚಿಸಿದ ಪುಣ್ಯ ಅಂತ ಕೊಡ್ತಾರೆ. ಅದರಿಂದ ಭಗವಂತ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಇದ್ದಾನ ಅಂತ ಅರ್ಥ ಮಾಡಿಕೊಳ್ಳ್ರಿ. ಇನ್ನು ಮತ್ತ ಮುಂದ 8ನೇ ಮಂತ್ರ. ಸರಳವಾಗಿ ಮಂತ್ರಗಳು ಹೊರಟಾವ, ಏನದು ಗದ್ದಲ ಇಲ್ಲ, ಅದರಿಂದ ಮುಂದೋಗೋಣಂತ. ಓಮಿತ್ಯೇವಂ ಧ್ಯಾಯತ ಆತ್ಮಾನಂ, ಆ ಪರಮಾತ್ಮನನ್ನು ಓಂಕಾರದಿಂದಲೇ ಧ್ಯಾನ ಮಾಡ್ರಿ. ನಿನ್ನೆ ಸಾಯಂಕಾಲ ಪಾಠ ಹೇಳುವಾಗಲೂ ಓಂಕಾರದ ವಿಷಯ ಬಂದಿತ್ತು, ಇವತ್ತು ಈಗಲೂ ಓಂಕಾರದ ವಿಷಯ ಬಂದಿದೆ, ಸರಿನಾ? ಓಮಿತ್ತೇವ ಧ್ಯಾಯತ ಆತ್ಮಾನಂ ಅಂತದ್ದು. ಯಾಕೆ ಎಲ್ಲ ಕಾಲಕ್ಕೂ ಇಲ್ಲಿ ಓಂಕಾರದ ವಿಚಾರವನ್ನು ತೆಗೆದುಕೊಳ್ತಾರೆ? ಬೇರೆ ಮಂತ್ರಗಳಿಂದ, ಬೇರೆ ಮಂತ್ರೋಕ್ತವಾದ ಗುಣಗಳಿಂದ, ಬೇರೆ ಮಂತ್ರಗಳ ಜಪದಿಂದ ಭಗವಂತನ ಉಪಾಸನೆ ಮಾಡಬಾರದು. ಹಾಗಿದ್ರೆ ಅವಶ್ಯವಾಗಿ ಮಾಡ್ಲಿಕ್ಕೆ ಬರ್ತದೆ, ಮಾಡೋದಿಲ್ಲ ಅಂತ ಯಾರು ಅಂದ ಮೇಲೆ ಮತ್ತೆ ಓಮಿತ್ತೇವಂ ಧ್ಯಾಯತ ಆತ್ಮಾನಂ, ಪರಮಾತ್ಮನನ್ನ ಓಂ ಎಂದೇ ಅಂದ್ರೆ ಓಂಕಾರ ವಾಚ್ಯ ಗುಣವುಳ್ಳವನೆಂದೇ ಉಪಾಸನೆ ಮಾಡ್ರಿ ಅಂತ ಯಾಕೆ ಹೇಳಬೇಕು ಅಂದ್ರೆ, ಸರ್ವ ಮಂತ್ರಗಳಿಗೂ ಮೂಲ ಮಂತ್ರ ಓಂಕಾರ, ಸರ್ವ ಮಂತ್ರಗಳಿಗೂ ಮೂಲ ಮಂತ್ರ ಓಂಕಾರ. ಅಷ್ಟೇ ಅಲ್ಲ, ಎಲ್ಲಾ ವರ್ಣಗಳು ಹುಟ್ಟಿದ್ದು ಓಂಕಾರದಿಂದ. ಏನು? ಎಲ್ಲಾ ವರ್ಣಗಳು ನಾವಿದನ್ನ ನೋಟ್ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಮೊದಲು ವರ್ಣಗಳು ಹುಟ್ಟಲಿಲ್ಲ, ಮೊದಲು ಓಂಕಾರ ಹುಟ್ಟಿದೆ, ಓಂಕಾರದಿಂದ ಎಲ್ಲ ವರ್ಣಗಳು ಹುಟ್ಟಿಕೊಂಡಿವೆ. ಇಷ್ಟು ವ್ಯವಸ್ಥೆ. ಸರಿ ನೋಡ್ರಿ, ಓಮಿತ್ತೇವಂ ಧ್ಯಾಯತ ಆತ್ಮಾನಂ, ಓಂ ಅಂತ ತಿಳಿದುಕೊಂಡೇ ಭಗವಂತನನ್ನ ಧ್ಯಾನ ಮಾಡ್ರಿ. ಯಾಕ ಅಂತಂದ್ರ ಸ್ವಸ್ತಿವಹ, ಹಾಗೆ ನೀವು ಓಂಕಾರ ವಾಚ್ಯನಾದ ಭಗವಂತ, ಓಂಕಾರ ವಾಚ್ಯನಾದ ಭಗವಂತ ಅಂದ್ರೆ ಗುಣಪೂರ್ಣನಾದವನು ಅಂತ ತಾತ್ಪರ್ಯ. ಗುಣಪೂರ್ಣತ್ವೇನ ಭಗವಂತನ ಉಪಾಸನೆಯನ್ನ ಮಾಡಿದರೆ ಸ್ವಸ್ತಿವ ಪರಾಯಸ್ಯ, ನಿಮ್ಗೇನಾಗ್ತದ ಅಂತ ಕೇಳಿದ್ರೆ ಸ್ವಸ್ತಿ 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 ಅಂತಂದ್ರೆ ಮಂಗಳವಾಗುತ್ತದೆ. ಅದಕ್ಕೆ ರಾಯರು ಬರೀತಾರ, ಆತ್ಮಾನಂ ಪರಮಾತ್ಮನನ್ನು ಓಂ ಅಶೇಷ ಗುಣಪೂರ್ಣನಾದವನು ಹಾಗೂ ಮುಖ್ಯವಾಗಿ ಎಲ್ಲ ವೇದಶಾಸ್ತ್ರಗಳಿಂದ ವೇದ್ಯನಾದವನು ಎಂದು ಧ್ಯಾನ ಮಾಡ್ರಿ. ಯಾಕ? ತಮಸಃ ಪರಸ್ತಾತ್ ಅಂದ್ರ ಪರಮಾತ್ಮನ ಜ್ಞಾನಕ್ಕಾಗಿ. ತಮಸಃ ಪರಸ್ತಾತ್ ಅಂದ್ರ ಪ್ರಕೃತಿಗಿಂತಲೂ ಜಡ ಪ್ರಕೃತಿ ಹಾಗೂ ಚಿತ್ ಪ್ರಕೃತಿಗಿಂತಲೂ ಶ್ರೇಷ್ಠನಾದ ಪರಮಾತ್ಮನ ಜ್ಞಾನಕ್ಕಾಗಿ. ಏನ್ ಬರ್ಕೋಬೇಕು? ತಮಸಃ ಪರಸ್ತಾತ್ ಅನ್ನೋ ಶಬ್ದಕ್ಕೆ ಪ್ರಕೃತಿಗಿಂತಲೂ ಶ್ರೇಷ್ಠನಾದ ಭಗವಂತನ ಜ್ಞಾನಕ್ಕಾಗಿ ಇಷ್ಟ ಅರ್ಥ ಬರ್ಕೋಬೇಕು. ತಮಸಃ ಪರಸ್ತಾತ್ ಅಂದ್ರೆ ತಮಃ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ,
ಪರಸ್ತಾತ್ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಪ್ರಕೃತಿಗಿಂತ ಶ್ರೇಷ್ಠನಾದ ಭಗವಂತನ ಜ್ಞಾನಕ್ಕಾಗಿ. ಅದು ಪರಸ್ತಾತ್ ಅಂತ ಪಂಚಮಿ ಅದ, ಅದನ್ನು ಚತುರ್ಥಿ ಮಾಡಿಕೊಳ್ಬೇಕು. ಭಗವಂತನ ಜ್ಞಾನಕ್ಕಾಗಿ. ಆ ಭಗವಂತನನ್ನು ಅಂದ್ರೆ ಅಶೇಷ ಗುಣಪೂರ್ಣನಾಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಎಂದಾಗಿ ಯಾಕೆ ತಿಳಿಯಬೇಕು ಅಂದ್ರೆ ಆ ಉತ್ತಮನಾದ ಭಗವಂತನ ಜ್ಞಾನಕ್ಕಾಗಿ, ಬೇರೆ ಇನ್ಯಾವುದಕ್ಕಲ್ಲ. ಅದು ತಿಳಿದ್ರೆ ಏನಾಗ್ತದೆ ಅಂದ್ರೆ ಸ್ವಸ್ತಿವಹ, ನಿಮಗದು ಸ್ವಸ್ತಿ ಕ್ಷೇಮಕ್ಕಾಗಿ ಆಗ್ತದ, ನಿಮಗೆ ಮಂಗಳವಾಗ್ತದ ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಪರಸ್ತಾತ್ ಪರಾಯ ಜ್ಞಾನಕ್ಕಾಗಿ ತಿಳಿದುಕೊಂಡ್ರೆ ಸ್ವಸ್ತಿವಹ, ನಿಮಗೆ ಮಂಗಳವಾಗುತ್ತದೆ. ಮುಂದೆ ಬರ್ರಿ. ಯಹ ಸರ್ವಜ್ಞ ಸರ್ವವಿತ್, ಯಾವ ಭಗವಂತನು ಸರ್ವಜ್ಞನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೋ, ಸರ್ವವಿತ್ ಅನ್ನೋ ಶಬ್ದಕ್ಕೆ ಪರಿಪೂರ್ಣನಾಗಿದ್ದಾನೋ, ಆಪ್ತ ಕಾಮನಾಗಿದ್ದಾನೋ, ಯಸ್ಸೇಷ ಮಹಿಮಾ ಭುವಿ, ಯಾವ ಭಗವಂತನ ಮಹಿಮೆ ಈ ಭೂಮಿಯಲ್ಲಿ ಪ್ರಕಟವಾಗಿದೆಯೋ ಅಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಹಿಂದಿನ ಮಂತ್ರಕ್ಕೆ. ಏನು ಭಗವಂತನ ಮಹಿಮಾ ಭೂಮಿಯಲ್ಲಿ ಪ್ರಕಟವಾಗಿದೆ, ಯಾವ ಮಹಿಮಾ ಪ್ರಕಟ ಆಗಿದೆ ಅಂತಂದ್ರೆ ಅವನೇನು ರಾಮಾದ್ಯವತಾರಗಳನ್ನು ತಾಳಿಕೊಂಡು ವ್ಯಾಸಾವತಾರಾದಿಗಳನ್ನು ಮಾಡಿಕೊಂಡು ಬಂದಿದ್ದಾನೋ ಇದೆಲ್ಲ ಅವನ ಮಹತ್ವವನ್ನು ಪ್ರಕಟ ಮಾಡತಕ್ಕಂತಹದ್ದಾಗಿದೆ. ದಿವ್ಯೇ ಬ್ರಹ್ಮಪುರೇ ಹೇಷ ವ್ಯೋಮ್ನಿ ಆತ್ಮ ಸಂಪ್ರತಿಷ್ಠಿತ. ಇದು ಬ್ರಹ್ಮಪುರ, ಈ ಶರೀರ ಅದು ದಿವ್ಯವಾಗಿದೆ. ದಿವ್ಯವಾದ ಬ್ರಹ್ಮಪುರವೆನಿಸಿರುವಂತಹ ಶರೀರದಲ್ಲಿ ವ್ಯೋಮ್ನಿ ಆತ್ಮ, ಈ ಹೃದಯದಲ್ಲಿ, ಹೃದಯಾಕಾಶದಲ್ಲಿ ಆತ್ಮ ಸಂಪ್ರತಿಷ್ಠಿತ, ಭಗವಂತನಿದ್ದಾನೆ. ಉಪಾಸನೆಗೆ ಅನುಕೂಲವಾಗುವ ಸ್ಥಳವನ್ನು ಹೇಳ್ತಾರೆ. ದೇಹದಲ್ಲಿ ಎಲ್ಲ ಕಡೆಗಳಲ್ಲಿ ಪರಮಾತ್ಮನಿದ್ದರೂ ಹೃದಯಾಕಾಶದಲ್ಲಿದ್ದ ಭಗವಂತನ ಉಪಾಸನ ಶ್ರೇಷ್ಠೋಪಾಸನ, ಹಾಗಾಗಿ ಅಲ್ಲಿ ಮಾಡಬೇಕು. ದಿವ್ಯೇ ಬ್ರಹ್ಮಪುರೇ, ಆ ಶಬ್ದ ಎಷ್ಟು ಚಂದದ ಅಂದ್ರೆ ಬ್ರಹ್ಮಪುರ ಅಂದ್ರೆ ಭಗವಂತ ವಾಸ ಮಾಡುವ ಊರು. ಆದರೆ ಅದು ದಿವ್ಯವಾಗಿದೆ ಅಂತ ಹೇಳ್ತಾರೆ. ದಿವ್ಯವಾಗಿದೆ ಅಂದ್ರೆ ಅರ್ಥ ಏನದು? ಈ ದೇಹಕ್ಕೆ ದಿವ್ಯವಾದ ದೇಹ ಅಂದ್ರೆ ಏನರ್ಥದು? ಭವ್ಯವಾದ ದೇಹ ಅಂದ್ರೆ ಅರ್ಥ ಏನು? ಭವ್ಯವಾದ ದೇಹ ಅಂದ್ರೆ ಚಲೋ ಕೆಂಪಗ ದುಂಡಗ ಲಟ್ಟಟ್ಟ ಹಟ್ಟ ಇದ್ದ ಭವ್ಯ ದೇಹ ಅಂತ ಹೇಳ್ತಿರ್ತೀವಿ. ದಿವ್ಯ ದೇಹ ಅಂದ್ರೆ ಏನು? ಸಾಧನೋಪಯೋಗಿಯಾದ ದೇಹವಾದದ್ರಿಂದ ದಿವ್ಯ ದೇಹ ಅಂತ ಕರೆದದ್ದು. ಸಾಧನಕ್ಕೆ ಉಪಯೋಗ ಇಲ್ಲದೆ ಇರುವಂತಹ ದೇಹವನ್ನ ದಿವ್ಯ ದೇಹ ಅಂತ ಕರೀಲಾರ. ದಿವ್ಯೇ ಬ್ರಹ್ಮಪುರೇ, ಇದೇನು ದೇಹ ಅದ ಇದು ಭಗವಂತನ ಜ್ಞಾನಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾದ ದೇಹ, ಅದಕ್ಕೆ ದಿವ್ಯೇ ಬ್ರಹ್ಮಪುರೇ ಏಷ ವ್ಯೋಮ್ನಿ ಆತ್ಮ ಸಂಪ್ರತಿಷ್ಠಿತ, ಅಂತಹ ದೇಹದ ಹೃದಯದಲ್ಲಿ ಭಗವಂತನಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಹಿಂಗೂ ಬರ್ದಾರ ರಾಯರು, ಬ್ರಹ್ಮಪುರೇ ದಿವ್ಯೇ ವ್ಯೋಮ್ನಿ ಅಂತ ಹಿಂಗ್ ಬರ್ದಿಟ್ಟಾರ. ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ ನಾ ಅರ್ಥ ಮಾಡ್ಕೊಂಡದ್ದು ಏನಾಯ್ತು, ದಿವ್ಯೇ ಬ್ರಹ್ಮಪುರೇ ಅಂದ್ರೆ ಸಾಧನ ಯೋಗ್ಯವಾದ ಈ ದೇಹದಲ್ಲಿ ಅಂತ ಅರ್ಥ. ರಾಯರ್ ಹೆಂಗನೋ ಅನ್ವಯ ಮಾಡಿ ತೋರ್ಸ್ಯಾರ, ಬ್ರಹ್ಮಪುರೇ ದೇಹದಲ್ಲಿ ದಿವ್ಯೋಮ್ನಿ ಆಕಾಶ, ಇದೆಲ್ಲದ ಆಕಾಶ ಎಲ್ಲದಪ್ಪ ದ್ವಿಲೋಕಕ್ಕೆ ಸಂಬಂಧಪಟ್ಟದ, ಅದಕ್ಕೆ ದಿವ್ಯೇ ವ್ಯೋಮ್ನಿ ಅಂತ ಆಕಾಶಕ್ಕೆ ದ್ವಿಲೋಕಕ್ಕೆ ಸಂಬಂಧಪಟ್ಟ ಆಕಾಶ ಅಂತ ಹಿಂಗೂ ಅರ್ಥ ಮಾಡ್ಯಾರ. ಇರ್ಲಿ, ಆತ್ಮ ಸಂಪ್ರತಿಷ್ಠಿತ. ಇನ್ನು ಮನೋಮಯ, ಭಗವಂತ ಎಂಥವನಿದ್ದಾನೆ? ಮನೋಮಯ ಅಂದ್ರೆ ಸರ್ವಜ್ಞನಾಗಿದ್ದಾನೆ. ಪ್ರಾಣ ಶರೀರ ನೇತ, ಶಬ್ದಾರ್ಥ ಹೇಳಿಗತ್ತೀನಿ, ನೋಡ್ಕೋತ ಹೋಗ್ರಿ. ಮನೋಮಯ ಎಂಬ ಶಬ್ದಕ್ಕೆ ಸರ್ವಜ್ಞನಾದ, ಪ್ರಾಣ ಶರೀರ ನೇತ ಅಂದ್ರೆ ಇಂದ್ರಿಯಗಳಿಗೂ ಶರೀರಕ್ಕೂ ನಿಯಾಮಕನಾಗಿರುವಂಥವನು, ಪ್ರತಿಷ್ಠಿತ ಇದ್ದಾನೆ. ಎಲ್ಲಿ? ಅನ್ನೇ ಅಂದ್ರೆ ಶರೀರದಲ್ಲಿ ಅಂತ ಅರ್ಥ. ಇಲ್ಲಿ ಅನ್ನ ಶಬ್ದಕ್ಕೆ ಶರೀರ ಅಂತ ಅರ್ಥ ಬರ್ಕೊಳ್ರಿ, ಏನ್ ಅರ್ಥ ಆಗ್ಬಾರ್ದು, ಅನ್ನದಾಗಿದ್ದಾನ ಅಂತ ತಿಳ್ಕೊಬಾರ್ದು. ಮತ್ತು ಅನ್ನೇ ಅಂದ್ರೆ ಎಲ್ಲಿದ್ದಾನ? ಅನ್ನ ವಿಕಾರವಾದ ಶರೀರ. ದೇಹಕ್ಕ ಅನ್ನೇ ಅಂತ ಯಾಕೆ ಕರ್ದಾರ ಅಂದ್ರ ಅನ್ನ ವಿಕಾರ ಅಂತ ಅರ್ಥ. ಅನ್ನ ವಿಕಾರವಾದ ದೇಹದಲ್ಲಿ ಹೃದಯಂ ಸನ್ನಿಧಾಯ, ಹೃದಯ ನನ್ನ ಜಾಗ ಇದು ಅಂತ ಹಿಡ್ಕೊಂಡು ಕೂತಾನಂತ. ಕೆಲವರು ಊಟ ಕೊಡೋ ಕಾಲಕ್ಕೆ ಎಲಿ ಹಿಡ್ಕೊಂಡು ಕೂತಿರ್ತಾರೆ, ಇದನ್ ಜಗ ಅಂತ ಇರ್ತಾರೆ. 3ನೇ ಎಲಿ, 2ನೇ ಎಲಿ, 1ನೇ ಎಲಿ ಅಂತ ಕೂತಿರ್ತಾರಲ್ಲ, ಹಂಗ ಭಗವಂತ ಈ ದೇಹದಲ್ಲಿ ಹೃದಯ ಇದು ನನ್ನ ಜಾಗ ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ತಿಳ್ಕೊಂಡು ಹೃದಯ ಸನ್ನಿಧಾಯ. ತದ್ ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ, ತತ್ ಆನಂದ ರೂಪಂ ಅಮೃತಂ, ಆ ಆನಂದಮಯನಾದ ಅವಿನಾಶಿಯಾದ ಭಗವಂತನನ್ನು ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ, ಪರೋಕ್ಷ ಜ್ಞಾನದ ಮೂಲಕವಾಗಿ ಕಾಣ್ತಾರ. ಯದ್ ವಿಭಾತಿ, ಯಾವ ಭಗವಂತ
ತನ್ನನ್ನು ತಾನು ತೋರಿಸಿಕೊಳ್ತಾನೋ ಪ್ರಕಾಶಗೊಳಿಸುತ್ತಾನೋ ಅಂಥ ಭಗವದ್ ರೂಪವನ್ನು ಕಾಣ್ತಾರೆ. ಸರಿ ಆಯ್ತಾ? 10ನೇ ಮಂತ್ರ. ಸರ್ವಜ್ಞನಾದ ದೇಹವನ್ನು ಇಂದ್ರಿಯಗಳನ್ನು ನಿಯಮಿಸುವಂತಹ ಭಗವಂತನು ಅನ್ನವಿಕಾರವಾದ ಈ ದೇಹದ ಹೃದಯದಲ್ಲಿ ಇದ್ದಾನೆ. ಅವನನ್ನು ಜ್ಞಾನಿಗಳು ಅಪರೋಕ್ಷ ಜ್ಞಾನದ ಬಲದಿಂದ ಕಾಣ್ತಾನ. ಅವ ಹೆಂಗ ತೋರಿಸ್ಕೋತಾನ ತನ್ನನ್ನ ಅಂದ್ರೆ ಆನಂದ ರೂಪನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಾರೆ. ಮುಗೀತು, ಟಾಟಾ. 11ನೇ ಮಂತ್ರ. ಇಲ್ಲಿ ಛಂದದ ವಿಷಯ ಏನು ಅಂದ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಈ ಮಂತ್ರವನ್ನು ಹಂಗೆ ಕಾಪಿ ಮಾಡಿ ವೇದವ್ಯಾಸ ದೇವರು ಭಾಗವತೊಳಗಿಟ್ಟಾರ್ರಿ. ಹಿಂಗ ಒಂದು ಶಬ್ದ ಬೇರೆ ಮಾಡ್ಯಾರ, ಒಂದು ಶಬ್ದ ಬೇರೆ ಮಾಡಿ ಹಂಗ ಇಟ್ಬಿಟ್ಟಾರ. ಇದು ಏನು ಹೇಳಲಿಕ್ಕೆ ಹೊರಟ ಮಂತ್ರ ಅಂದ್ರೆ ಅಪರೋಕ್ಷ ಜ್ಞಾನವಾದಾಗ ಏನೇನು ಆಗುತ್ತದೆ ಅಂತ ಹೇಳಿ ಹೊರಟಾರ. ಸರಿನಾ? ನೋಡ್ಕೊಳ್ರಿ. ಭಿದ್ಯತೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದ್ರೆ ಅವಿದ್ಯ, ಅಜ್ಞಾನ. ಬರ್ಕೊಂಡಿಟ್ಕೊಳ್ರಿ. ಭಿದ್ಯತೆ ಹೃದಯ ಗ್ರಂಥಿ ಅನ್ನೋ ಶಬ್ದಕ್ಕೆ ಅದಕ್ಕೆ ರಾಯರ್ ಬರದಾರ ಹಂಗ. ಅವಿದ್ಯಾ ತನ್ಮೂಲ ರಾಗದ್ವೇಷಾದಿ ರೂಪ ಬಂಧೋ ಭಿದ್ಯತೆ ಅಪಯಾತಿ. ಹೃದಯ ಗ್ರಂಥಿ ಅಂದ್ರೆ ಅವಿದ್ಯಾ ಹಾಗೂ ಅವಿದ್ಯಾ ಮೂಲಕವಾಗಿ ಬಂದಿರುವಂತಹ ರಾಗದ್ವೇಷಾದಿಗಳೆಂಬ ಬಂಧನ, ಅದು ಬಿಡುಗಡೆ ಹೊಂದುತ್ತದೆ ಅಂತದ. ಇಷ್ಟ ಬರ್ಕೊಳ್ರಿ. ಅವಿದ್ಯಾ ಹೋಗ್ತದ ಅಂತ ಬರ್ಕೊಂಡ್ರೆ ಸಾಕು ನಮಗೀಗ. ಭಿದ್ಯತೆ ಹೃದಯ ಗ್ರಂಥಿ, ನಮ್ಮಲ್ಲಿದ್ದ ಅವಿದ್ಯೆ ಎಲ್ಲ ಹೋಗ್ತದೆ. ಮುಂದೇನು ಅದಕ್ಕೇನೀಗ ಅಂದ್ರೆ ಯಾವಾಗ ಹೃದಯದ ಗ್ರಂಥಿ ಎನಿಸಿದ, ಗ್ರಂಥಿ ಅಂದ್ರೆ ಏನು? ಗಂಟು, ಕಗ್ಗಂಟು. ಜನಿವಾರ ಹಾಕೊಳ್ಳೋ ದಿವಸ ನೆನಪಾಗ್ತದೆ ನೋಡ್ರಲ್ಲ. ಜನಿವಾರ ಹಾಕೊಳ್ಳೋ ಕಾಲಕ್ಕ ಮೊದಲೆಲ್ಲ ಬಿಚ್ಚಿಟ್ಕೊಂಡಿರ್ತಾರೆ ಸರಿಯಾಗಿ. 3 ತಾಸು ಮೊದಲು ಸರಿ ಬಿಚ್ಚಿಟ್ಕೊಂಡಿರ್ತಾರೆ. ಹಾಕೊಳ್ಳೋ ಕಾಲಕ್ಕ ಅದು ಎಲ್ಲಿ ಗಂಟ ಹಾಕೋದು ಗೊತ್ತಿಲ್ಲ. ಎಷ್ಟು ಚಂದ ಗಂಟ ಹಾಕೋತದ. ಕೊನೆಗೆ ಅಭಿಮಂತ್ರಣ ಮಾಡಿದ್ದು ಜನಿವಾರ ಇಲ್ಲೋ ಹೋಗ್ತದೆ. ಸಾದಾ ಜನಿವಾರ ಕೊಳ್ಳ ಹಾಕೊಂಡು ಮನೆ ಬಂದಿರ್ತಾವ. ಅದೇ ಇದು ಬ್ರಹ್ಮಗಂಟು ಅಂತ ಕರಿತಿರ್ತಾರೆ ಇದನ್ನ, ಬಿಡ್ಲಾರ್ದ ಗಂಟು ಅಂತ ತಿಳ್ಕೊಂಡು. ಹಂಗ ಅದಕ್ಕೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದ್ರೆ ಹೃದಯದಲ್ಲಿ ಗಂಟಾಗಿರುವ ಯಾವುದದು? ಅವಿದ್ಯ, ಅಜ್ಞಾನ, ತನ್ಮೂಲಕವಾಗಿ ಬಂದಿರುವಂತಹ ರಾಗದ್ವೇಷಾದಿಗಳು. ಅದರ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಛಿದ್ಯಂತೆ ಸರ್ವ ಸಂಶಯ. ಎಲ್ಲಾ ಸಂಶಯಗಳ ನಿವಾರಣೆ ಆಗ್ತದೆ. ಎಲ್ಲಿವರೆಗೆ ನಮ್ಮ ಸಂಶಯ ಇರ್ತದ ಅಂದ್ರೆ ಎಲ್ಲಿವರೆಗೆ ನಮಗೆ ಅವಿದ್ಯ ಇರ್ತದೋ ಅಲ್ಲಿವರೆಗೆ ಸಂಶಯ ಇದ್ದದ್ದೇ, ಹೋಗುವುದೇ ಇಲ್ಲ. ಯಾವಾಗ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೋ ಆಗ ಹೃದಯದ ಗಂಟೆನಿಸಿಕೊಂಡ ಬಂಧನ, ಅವಿದ್ಯಾ ಮೂಲಕವಾಗಿ ಬರುವ ರಾಗದ್ವೇಷಗಳು ಹೋಗುತ್ತದೆಯೋ ಆಗ ಸರ್ವ ಸಂಶಯ ಛಿದ್ಯಂತೆ, ಎಲ್ಲಾ ಸಂಶಯಗಳು ನಿವಾರಣೆಗೊಳ್ಳುತ್ತದೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ. ಈ ಭಗವಂತನ ದರ್ಶನವಾದ ಮೇಲೆ ಕರ್ಮಗಳು ಹೋಗ್ತಾವ. ಯಾವ ಕರ್ಮಗಳು? ಸಂಚಿತ ಮತ್ತು ಆಗಾಮಿ ಕರ್ಮಗಳು ಹೋಗುತ್ತವೆ. ತಸ್ಮಿನ್ ದೃಷ್ಟೇ, ಆ ಪರಮಾತ್ಮನನ್ನ ಕಂಡಾಗ. ಹೆಂಗಿದ್ದಾನ ಪರಮಾತ್ಮ ಅಂದ್ರೆ ಪರಾವರಿ. ವಿಚಿತ್ರ ಹೆಸರು ದೇವರಿಗೆ ಪರಾವರ ಅಂತ. ಏನ್ ಪರಾವರ ಅಂದ್ರೆ ಆಚಾರ್ಯ ಬಿಡಿಸ್ತಾರ. ಪರಾವರ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟು: ಪರಾಹ ಅಪಿ ಅವರಾಹ ಯಸ್ಮಾತ್ ಸಹಿ ವಿಷ್ಣು ಪರಾವರಃ. ಲೋಕದಲ್ಲಿ ಪರರು ಅಂದ್ರೆ ಉತ್ತಮರು ಎಂದು ಕರೆಸಿಕೊಂಡ ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ಯಾರಿಗೆ ಅವರರೋ ಅವನು ಪರಾವರ. ಹೆಂಗ್ ಬರ್ಕೋಬೇಕು ಅದನ್ನ? ಪರಾವರ ಅನ್ನೋ ಶಬ್ದಾರ್ಥವನ್ನು ಬರ್ಕೋಬೇಕು. ಲೋಕದಲ್ಲಿ ಪರರು ಎಂದೆನಿಸಿದ ಅಂದ್ರೆ ಪ್ರಸಿದ್ಧರಾದ, ಪರಾಪರ ಅಂದ್ರೆ ಶ್ರೇಷ್ಠರು. ಪರ ಬರ್ಕೊಳ್ಳಿ, ಬ್ರಾಕೆಟ್ ಶ್ರೇಷ್ಠ ಅಂತ ಬರ್ಕೊಳ್ರಿ. ಲೋಕದಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳು ಪರರು ಅಂತ ಅನಿಸ್ಕೊಂಡಾರ, ನಮಗಿಂತ ಉತ್ತಮರು ಅನಿಸ್ಕೊಂಡಾರ. ಅಂಥವರೆಲ್ಲರೂ ಕೂಡ ಯಾರಿಗೆ ಅವರರೋ, ಯಾವ ಭಗವಂತನ ಮುಂದೆ ಅವರರೋ ಆ ಭಗವಂತ ಪರಾವರ. ಸರಿ ಆಯ್ತಾ? ಸರಿ, ಮುಂದೆ ನೋಡ್ರಿ. ಇನ್ನು ಮುಂದೆ ಇದಿಷ್ಟು 11ನೇ ಮಂತ್ರ. ಇನ್ನು 12ನೇ ಮಂತ್ರದಲ್ಲಿ ಏನಂತಾರೆ?
ದೇಹದಲ್ಲಿ ಭಗವಂತನ ಉಪಾಸನೆಯ ಸ್ಥಳವನ್ನ ಹೇಳಿ ಈಗ ಬ್ರಹ್ಮಾಂಡದಲ್ಲಿ ಉಪಾಸನೆಯ ಸ್ಥಳವನ್ನ ಹೇಳಿ ಹೊರಟಾರಂತ. ದೇಹದಲ್ಲಿ ಉಪಾಸನಾ ಸ್ಥಳ ಹೃದಯ, ದೇಹದಲ್ಲಿ ಉಪಾಸನಾ ಸ್ಥಳ ಹೃದಯವಾದರೆ ಬ್ರಹ್ಮಾಂಡದಲ್ಲಿ ಉಪಾಸನಾ ಸ್ಥಳ ಸೂರ್ಯಮಂಡಲ. ಆ ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ಭಗವಂತನ ಉಪಾಸನೆ ಮಾಡಬೇಕು. ನೋಡ್ರಿ ಎಷ್ಟು ಚಂದ ಮಂತ್ರದ ನೋಡ್ಕೊಳ್ರಿ. ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ತತ್ ಶುಭ್ರಂ ಜ್ಯೋತಿಷಾಂ ಜ್ಯೋತಿ ತದ್ಯದ್ ಆತ್ಮವಿದೋ ವಿದುಹು. ಹಿರಣ್ಮಯೇ ಪರೇ ಕೋಶೆ ಏನನ್ಬೇಕದಕ್ಕ? ಹಿರಣ್ಮಯೇ ಪರೇ ಕೋಶೆ ಅಂತಂದ್ರ ಹಿರಣ್ಮಯೇ ಪರೇ ಕೋಶೆ ಅಂತನ್ನೋ ಶಬ್ದಕ್ಕೆ ಸುವರ್ಣಮಯವಾದ ಉತ್ತಮವಾದ ಬ್ರಹ್ಮಾಂಡದಲ್ಲಿ ಅಂತ ಅರ್ಥ. ಹಿರಣ್ಮಯೇ ಪರೇ ಕೋಶೆ ಅನ್ನೋ ಶಬ್ದಕ್ಕೆ ಸುವರ್ಣಮಯವಾದ ಉತ್ತಮವಾದ ಬ್ರಹ್ಮಾಂಡದಲ್ಲಿ. ನಮ್ಮ ಬ್ರಹ್ಮಾಂಡ ಇದು ಸುವರ್ಣಮಯವಾದದ್ದು, ಬಂಗಾರಮಯವಾದದ್ದು. ಸುವರ್ಣಮಯೇ ಪರೇ ಕೋಶೆ ಉತ್ತಮವಾದ ಕೋಶ ಅನಿಸ್ಕೊಂಡದ. ವಿರಜಂ ಅನ್ನೋದು ಭಗವಂತನಿಗೆ ವಿಶೇಷಣ. ಅದು ಏನಂತಾರೆ? ರಜೋಗುಣದಿಂದ ಉಪಲಕ್ಷಿತವಾದ ಸತ್ವಗುಣ ತಮೋಗುಣಗಳು ಇಲ್ಲದವನು ವಿರಜಂ. ಗುಣತ್ರಯವರ್ಜಿತನಾದ. ನಿಷ್ಕಲಂ ಅಂದರೆ ಷೋಡಶ ಕಲಾರಹಿತನಾದ. ಅದಕ್ಕೆ ಶುಭ್ರಂ, ಆದ್ದರಿಂದಲೇನೆ ಶುದ್ಧನಾಗಿರುವಂಥವನು. ಇಲ್ಲಿ ಬಂದ ಶುಭ್ರ ಶಬ್ದಕ್ಕೆ ಶುದ್ಧ ಅಂತ ಅರ್ಥ ಬರ್ಕೊಳ್ರಿ. ಶುದ್ಧನು. ಜ್ಯೋತಿಷಾಂ ಜ್ಯೋತಿ, ತೇಜೋಮಯವಾದ ಪದಾರ್ಥಗಳಿಗೆಲ್ಲದಕ್ಕೂ ಬೆಳಕನ್ನ ಕೊಡುವಂಥವನು ಇವನೇನಿದ್ದಾನೋ ಅಂದ್ರೆ ಎಲ್ಲಾ ಬೆಳಕು ಕೊಡುವ ಪದಾರ್ಥಗಳಿಗಿಂತಲೂ ಅತಿಶಯವಾದ ಪ್ರಕಾಶವುಳ್ಳವನಾದದ್ದರಿಂದ ಅವನನ್ನು ಆತ್ಮವಿದ ಜ್ಞಾನಿಗಳು ತತ್ ಅವ ಸೂರ್ಯಾಂತರ್ಗತನಾದವನೆಂಬುದಾಗಿ ತಿಳಿಯುತ್ತಾರೆ. ಆಚಾರ್ಯರು ತೆಳಗ ಭಾಷ್ಯ ಬರೀತಾರ. ಬ್ರಹ್ಮಾಂಡ ಮಧ್ಯಗೋ ನಿತ್ಯಂ ತಪತ್ತೇಶ ರವೌ ಸ್ಥಿತ. ಬ್ರಹ್ಮಾಂಡ ಮಧ್ಯದಲ್ಲಿ ಇರುವಂತಹ ಸೂರ್ಯನಲ್ಲಿ ಮತ್ತ ಭಗವಂತ ನಿತ್ಯ ತಪತಿ, ನಿತ್ಯದಲ್ಲೂ ಕೂಡ ಪ್ರಕಾಶಮಾನನಾಗಿದ್ದಾನೆ. ನೋಡ್ರಿ ಎಷ್ಟು ಚಂದದ. ಯಾರು ಹೇಳಿದ್ರು? ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಹೇಳಿ ಯಾರೋ ಇತ್ತೀಚಿನವ್ರು ಹೇಳಿದ್ರು ಅಂತ. ಆಚಾರ್ಯ ಏನಂದಾರ ನೋಡ್ರಿ, ಬ್ರಹ್ಮಾಂಡ ಮಧ್ಯಗಃ ಸೂರ್ಯ. ಸೂರ್ಯ ಎಲ್ಲಿದ್ದಾನವ ಅಂದ್ರೆ ಬ್ರಹ್ಮಾಂಡದ ಮಧ್ಯದಲ್ಲಿ ಇದ್ದವನು. ಯಾರು? ಸೂರ್ಯ. ಅಂದ್ರ ನಿತ್ಯಂ ತಪತ್ತೇಶ ರವೋ ಸ್ಥಿತ. ಸೂರ್ಯನಲ್ಲಿ ಇದ್ದು ಭಗವಂತ ಬ್ರಹ್ಮಾಂಡದ ಮಧ್ಯದಲ್ಲಿ ಇದ್ದಾನೆ. ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಮಧ್ಯಭಾಗ ಯಾರು, ಕೇಂದ್ರ ಬಿಂದು ಯಾರು ಅಂದ್ರೆ ಸೂರ್ಯ ಅಂತ ಹೇಳ್ತಾರೆ. ನಾವೆಲ್ಲ ಮತ್ತೆ ಭೂಮಿ ಕೇಂದ್ರ ಬಿಂದು ಅಂತ ಮಾಡಿ ಅವನು ಸೂರ್ಯಚಂದ್ರನ ತಿರುಗಿಸಿ ಕೈ ಬಿಟ್ಟಿದ್ವಿ. ಅಂದ್ರೆ ಯಾರ್ಯಾರೋ ಹೇಳಿಕೊಟ್ಟಿದ್ರು ನಮಗ ಅಂತ. ಹಂಗೆ ಹೇಳಿಲ್ಲ. ಬ್ರಹ್ಮಾಂಡ ಮಧ್ಯಗಃ ನಿತ್ಯಂ ತಪತಿ ಏಷಃ ರವೌ ಸ್ಥಿತ. ಬ್ರಹ್ಮಾಂಡ ಅನ್ನೋ ಶಬ್ದಕ್ಕೆ ಏನೇನವ ಎಲ್ಲನೂ ಬಂದವರಿತಲ್ಲ. ಸರಿ ಆಯ್ತಾ? ಮುಂದೆ ತಗೊಳ್ರಿ 13ನೇ ಮಂತ್ರ. ನತತ್ರ ಸೂರ್ಯೋ ಭಾತಿ ನತನ್ನ ಚಂದ್ರ ತಾರಕಂ. ತತ್ರ ಅನ್ನೋ ಶಬ್ದಕ್ಕೆ ಅಲ್ಲಿ ಅಂದ್ರೆ ಅಧಿಕರಣ ಅಲ್ಲದು, ವಿಷಯದಲ್ಲಿ. ಈ ಭಗವಂತನ ವಿಷಯದಲ್ಲಿ ಸೂರ್ಯಚಂದ್ರರು ಪ್ರಕಾಶವನ್ನ ನೀಡಲಾರರು. ಯಾಕ? ಸೂರ್ಯಚಂದ್ರರೇ ಪ್ರಕಾಶವನ್ನ ಪಡೆದದ್ದು ಅವನಿಂದ. ಸೂರ್ಯ ಹಾಗೂ ಚಂದ್ರರು ಭಗವಂತನಿಂದ ಬೆಳಕನ್ನ ಪಡೆದುಕೊಂಡು ಮತ್ತ ಅವನಿಂದ ಪಡೆದುಕೊಂಡ ಬೆಳಕಿನಲ್ಲೇ ಅವನನ್ನು ತಿಳಿಸುವುದು ಹೇಗೆ ಸಾಧ್ಯ? ಅದಕ್ಕ ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಅದಕ್ಕೆ ರಾಯರ ದೃಷ್ಟಾಂತ ಕೊಡ್ತಾರ. ಪ್ರಣತಿ ಹಚ್ಚಿ ಸೂರ್ಯ ಎಲ್ಲಿದ್ದಾನ ಅಂತ ನೋಡ್ಲಿಕ್ಕೆ ಹೋದ್ರು ಅಂತ ಹೇಳಿ. ಯಾಕಂದ್ರ ಪ್ರಣತಿಯ ಬೆಳಕು ಬಂದದ್ದ ಸೂರ್ಯನಿಂದ, ಮತ್ತ ಆ ಬೆಳಕು ಹಿಡ್ಕೊಂಡು ಸೂರ್ಯ ಎಲ್ಲಿದ್ದಾನ ಅಂತ ಹುಡುಕ್ಲಿಕ್ಕೆ ಹೋಗ್ಬಾರ್ದಂತ. ಅದಕ್ಕೆ ವಿದ್ಯುತ ಅಂದ್ರೆ ಮಿಂಚುಗಳು. ನ ಇಮಾಹ ವಿದ್ಯುತ. ಈ ಎಲ್ಲ ಮಿಂಚುಗಳು ಸೇರಿಯೂ ಭಗವಂತನ ಸ್ವರೂಪವನ್ನ ಪ್ರಕಾಶಗೊಳಿಸಲಾರವು. ಕುತಃ ಅಯಮಗ್ನಿ. ಪಾಪ ಈ ಒಂದು ಬ್ರಹ್ಮಾಂಡದ ಎಲ್ಲೋ ಒಂದ್ ಕಡೆ ಇರುವಂತಹ ಅಗ್ನಿ ಏನ್ ಮಾಡ್ಲಿಕ್ಕೆ ಸಾಧ್ಯದ? ಮತ್ತ ಹೆಂಗಿದ್ದಾನ ಅಂದ್ರ ತಮೇವ ಭಾಂತಂ ಅನುಭಾತಿ ಸರ್ವಂ. ಪ್ರಕಾಶಮಯನಾದ ಭಗವಂತನನ್ನ ಅನುಸರಿಸಿಕೊಂಡೇ ಪ್ರಕಾಶಕ್ಕೊಳಗಾಗ್ತಾವ. ತಸ್ಯ ಭಾಸ ಸರ್ವವಿಧಂ ವಿಭಾತಿ. ಭಗವಂತನ ಸ್ವಸಾಮರ್ಥ್ಯದಿಂದಲೇ ಇದೆಲ್ಲವೂ ಪ್ರಕಾಶಕ್ಕೊಳಗಾಗ್ತದೆ. ಅರ್ಥ ಆಯ್ತಾ? ಸರಿ. ಸೂರ್ಯಾದಯ ತಮ್ ನ ಭಾಸಯಂತಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಆಚಾರ್ಯ. ಸೂರ್ಯಾದಿಗಳು ಅವನನ್ನ ತಿಳಿಸಲಾರವು, ಸಮರ್ಥವಿಲ್ಲ. ಇನ್ನು 14ನೇ ಮಂತ್ರ. ಹೃದಯದಲ್ಲಿ ಇದ್ದಾನ, ಸೂರ್ಯಮಂಡಲದಲ್ಲಿ ಇದ್ದಾನ ಅಂತ ಹೇಳಿದ ಕೂಡ್ಲೆ ಹಂಗಾರ ಅಷ್ಟಷ್ಟ ಜಾಗದಾಗಿದ್ದಾನ ಕಾಣಿಸ್ತದ, ಉಳಿದ ಕಡೆ ಇಲ್ಲೇನೋ ಅಂತ ಹಿಂಗ ಅನಿಸ್ಬಾರದು.
ಬ್ರಹ್ಮೈವೇದಮೃತಂ ಪುರಸ್ತಾತ್ ಪಶ್ಚಾತ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ ಅದಶ್ಚ ಊರ್ಧ್ವಂ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಲ್ಲಾ ಕಡೆ ಇದ್ದಾನವ. ಪುರಸ್ತಾತ್ ಮುಂದ್ಗಡೆಗೆ, ಪಶ್ಚಾತ್ ಹಿಂದ್ಗಡೆಗೆ, ದಕ್ಷಿಣತಃ ಬಲಕ್ಕ, ಉತ್ತರತಃ ಎಡಕ್ಕ, ಊರ್ಧ್ವಂ ಮ್ಯಾಲೆ ತೆಳಗ, ಎಲ್ಲ ಮೇಲೆ ತೆಳಗ ಎಲ್ಲಾ ಕಡೆಗಳಲ್ಲೂ ಭಗವಂತನಿದ್ದಾನೆ ಅಂತ ಹೇಳ್ಬೇಕಾಗಿದೆ. ಬ್ರಹ್ಮೈವ ಇದಂ ಅಮೃತಂ. ಇವೇನು ಭಗವಂತನಿದ್ದಾನಲ್ಲ ಇವ ಅವಿನಾಶಿ. ಅಮ ಪುರಸ್ತಾತ್ ಮುಂದಿದ್ದಾನ, ಪಶ್ಚಾತ್ ಹಿಂದಿದ್ದಾನ, ಬ್ರಹ್ಮ ದಕ್ಷಿಣತಃ ಬಲಕ್ಕಿದ್ದಾನ, ಉತ್ತರೇಣ ಎಡಕ್ಕಿದ್ದಾನ, ಅಧಶ್ಚ ಊರ್ಧ್ವಂ ಕೆಳಗ ಮೇಲೆ, ಪ್ರಸೃತಂ ಹರಡಿಕೊಂಡು ನಿಂತಾನ, ಬ್ರಹ್ಮೈವೇದಂ ವಿಶ್ವಂ. ಹಿಂಗೆಲ್ಲಾ ಕಡೆ ಇದ್ದದ್ ನೋಡಿದ್ರೆ ಇವನೇ ಪೂರ್ಣವಾದ ವಸ್ತು ಅಂತ ಅನಿಸ್ತದೆ. ಇಲ್ಲಿ ವಿಶ್ವಂ ಅನ್ನೋ ಶಬ್ದಕ್ಕೆ ಪೂರ್ಣಂ ಅಂತ ಅರ್ಥ. ಇದಂ ವರಿಷ್ಠಂ, ಇವನೇ ಸರ್ವೋತ್ತಮನಾಗಿದ್ದಾನೆ. ಸರಿ ಆಯ್ತಾ? ಎಲ್ಲಾ ಕಡೆ ಇದ್ದಾನ ಅಂತ ಅನ್ನೋದ್ರಿಂದ ಅವ ಪೂರ್ಣ ಸರ್ವೋತ್ತಮ ಎಂದು ತಿಳಿದು ಬರ್ತದ. ಎಡಕ್ಕಿದ್ದಾನ, ಬಲಕ್ಕಿದ್ದಾನ, ಮುಂದಿದ್ದಾನ, ಹಿಂದಿದ್ದಾನ, ಮೇಲಿದ್ದಾನ, ಕೆಳಗಿದ್ದಾನ ಅಂತ ಹೇಳಿ ಒಂದ ರೂಪ ಅಲ್ರಿ, ಒಂದೊಂದು ರೂಪಗಳು. ಎಡಕ್ಕೊಂದು ರೂಪ, ಬಲಕ್ಕೊಂದು ರೂಪ, ಮ್ಯಾಲೊಂದು ರೂಪ, ಕೆಳಗೊಂದು ರೂಪ ಅಂತ. ಸರಿ ಆಯ್ತಾ? ಏನಂತ? ಅದೇ ಅದೇ ಅಗ್ರತೋ ನಾರಸಿಂಹಶ್ಚ ಅನ್ನೋ ಮಂತ್ರದ ಮೂಲ ಮಂತ್ರ ಇದು. ಆ ಮಂತ್ರಕ್ಕೆ ಇದು ಮೂಲ ಮಂತ್ರ ಅಲ್ರಿ. ಇದು ಯಾರೋ ಏನೋ ಮಾಡಿದ್ರಲ್ಲಪ್ಪ. ಅಗ್ರತೋ ನಾರಸಿಂಹಶ್ಚ ಎನ್ನುವಂತಹ ಮಂತ್ರಕ್ಕೆ ಇದು ಮೂಲ ಮಂತ್ರ. ಅದರಿಂದ ಏನಾಗಿದೆ, ಎಡಕ್ಕ ಬಲಕ್ಕ ಮೇಲೆ ಅಂತ ಎಲ್ಲಾ ಕಡೆ ಇದ್ದಾನ ಅಂತ ತಿಳಿಸ್ಲಿಕ್ಕತ್ತಾರ. ಹಿಂಗ ಒಂದ ರೂಪದಲ್ಲಿ ಎಲ್ಲಾ ಕಡೆ ಇದ್ದಾನ ಅಂತ ಅರ್ಥ ಮಾಡಿಕೊಳ್ಳೋದಾದ್ರ ಒಂದೊಂದು ರೂಪದಿಂದ ಎಲ್ಲಾ ಕಡೆ ಇದ್ದಾನಂತೂ ಅರ್ಥ ಮಾಡಿಕೊಳ್ಳಬಹುದು. ಪುರಸ್ತಾತ್ ಪಶ್ಚಾಚ್ಚ ಬ್ರಹ್ಮ ಇದಂ ಬ್ರಹ್ಮೈವ ವಿಶ್ವಂ ಪೂರ್ಣಂ ಇದಮೇವ ವರಿಷ್ಠಂ ಸರ್ವೋತ್ತಮಂ. ಅಲ್ರಿ, ಇದಂ ವಿಶ್ವಂ ಅಂದ್ರೆ ಈ ಜಗತ್ತ ಭಗವಂತ ಆಗ್ಯಾನಂತ ಯಾಕೆ ಅನ್ನಬಾರ್ದು ಅಂತ ಕೆಲವು ಪಂಡಿತರು ಪೆನ್ನು ಪೇಪರ್ ಹಿಡ್ಕೊಂಡು ಬಂದಿದ್ರು. ನಾವು ಬರ್ಕೋತೀವಿ ಭಾಷ್ಯ ಭಾಷ್ಯ ಅಂತ ಹೇಳಿ. ಅಪ್ಪೆ ನೀ ಬರ್ಕೋಪ್ಪೆ, ಇಲ್ಲಿ ಬರೀಲಿಕ್ಕೆ ಹೋಗ್ಬೇಡ, ನಿನಗೇನ್ ಬೇಕಾದ್ ನಿನ್ ಪುಸ್ತಕ ಬರ್ಕೋ. ಯಾಕ ಇದೇ ಜಗತ್ತೇ ಭಗವಂತ ಅಂತ ಅನ್ನಬಾರ್ದು. ಇದಂ ಶಬ್ದಾನಾಂ ಬಹುತ್ವಾತ್ ಬ್ರಹ್ಮ ವಿಷಯ ಏವ ಇದಂ ಶಬ್ದ. ಇದಂ ಶಬ್ದಗಳು ಬಹಳವ. ಎಲ್ಲದ ನೋಡ್ರಿ, ಇದಂ ಅಮೃತಂ, ಇದಂ ವಿಶ್ವಂ, ಇದಂ ವರಿಷ್ಠಂ, ಹಿಂಗೆ ಇದಂ 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 ಅಂತ 3 ಬಾರಿ ಹೇಳಿದ. ಒಂದು ವೇಳೆ ಭಗವಂತನೇ ಜಗತ್ತು ಅಂತ ಹೇಳೋದಾದ್ರೆ ಈ ಇದಂ ವಿಶ್ವಂ, ಈ ಭಗವಂತ ಜಗತ್ತು ಒಂದ್ಸರ್ತಿ ಸಾಕು ನಮಗೆ. ಒಂದ್ 4 ಸರ್ತಿ ಬೇಕಾಗಿಲ್ಲ. 4 ಬಾರಿ ಇದಂ ಶಬ್ದ ಬಂದದ್ದು ಏನ್ ತಿಳಿಸ್ತದ ಅಂದ್ರೆ ಭಗವಂತನೇ ಪೂರ್ಣ, ಭಗವಂತನೇ ಎಲ್ಲಾ ಕಡೆ ಇದ್ದಾನ, ಭಗವಂತನೇ ಉತ್ತಮ ಅಂತ ಹೇಳಿ ಹೊರಟದ ಹೊರತಾಗಿ ಈ ಜಗತ್ತೇ ಭಗವಂತ ಆಗ್ಯದ ಅಂತ ಹೇಳಿ ಬಂದಿಲ್ಲ. ಇದು ಅಂತ ಅರ್ಥ. ಇದು ಪೂರ್ಣ, ಇದು ಮುಂದ, ಇದು ಹಿಂದ. ಅದು ಬ್ರಹ್ಮ ಶಬ್ದ ನಪುಂಸಕಲಿಂಗ ಸಂಸ್ಕೃತದೊಳಗೆ. ಅದಕ್ಕೆ ಭಗವಂತನಿಗೆ ಇದು ಅಲ್ಲಿಗತ್ತದ. ನಾವು ಕನ್ನಡದಾಗ ಇವನೇ ಪೂರ್ಣ, ಇವನೇ ಮುಂದೆ, ಇವನೇ ಹಿಂದೆ ಅಂತ ಮಾತಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಕರೆಕ್ಟ್. ಬ್ರಹ್ಮ ಶಬ್ದ ನಪುಂಸಕಲಿಂಗ ಸಂಸ್ಕೃತದೊಳಗೆ. ಅದಕ್ಕೆ ಇದು ಅಂತ ವ್ಯವಹಾರ ಮಾಡಬೇಕು. ನಪುಂಸಕಲಿಂಗ ಇದ್ದದಕ್ಕೆ ಏನ್ ಮಾಡ್ತೀವಿ ವ್ಯವಹಾರ? ಮತ್ತ ಇದು ಅಂತ ಮಾಡ್ತೀವಿ. ಇದು ಕುರ್ಚಿ, ಇದು ಮೇಜು, ಇದು ಮನೆ ಅಂತಿದ್ದಂಗ ಇದು ಬ್ರಹ್ಮ. ಅದು ಲಿಂಗದ ಪ್ರಭಾವ, ಶಬ್ದದ ಸ್ವಭಾವ. ಅದು ಏನ್ ಮಾಡಿ ಬರೋದಿಲ್ಲ. ಸರಿ ಆಯ್ತಾ? ಇಲ್ಲಿಗೆ 4ನೇ ಖಂಡ ಮುಕ್ತಾಯವಾಯಿತು. ಇನ್ನು 5ನೇ ಖಂಡ ಪ್ರಾರಂಭವಾಗ್ತಾ ಇದೆ. ಏನಂತಾರ 5ನೇ ಖಂಡದಲ್ಲಿ ಅಂದ್ರೆ ಭಗವಂತನಿಗೂ ನಮಗೂ ಇರುವಂತಹ ಒಂದು ಸ್ನೇಹ, ಭಗವಂತನ ನಾವು ಕಂಡುಕೊಳ್ಳುವ ಕ್ರಮ, ಇದನ್ನೆಲ್ಲವನ್ನ ಹೇಳಿಕ್ ಹೊರಡ್ತಾರೆ. ದ್ವಾಸುಪರ್ಣ ಸಯುಜಾ ಸಖಾಯ. ಇಲ್ಲದ ನೋಡ್ರಿ ಮಂತ್ರ. ಅದು ಮತ್ತೆ ಹುಡುಕ್ತಿರ್ತಾರೆ, ಎಲ್ಲದ ಅಂತ ಹುಡುಕ್ಲಿಕ್ಕೆ ತಿಂದಾಚಾರ ಅಂತಿರ್ತಾರ. ಇಲ್ಲದ ಮಂತ್ರದು ಅರ್ಥ ಕೇಳ್ಕೊಳ್ರಿ, ಬಹಳ ಚಂದದ ವಿಶೇಷ ವಿಷಯವನ್ನ ಹೇಳಿಕೊಡ್ತಾರೆ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತಿ. ಹೆಂಗ ಅರ್ಥ ಮಾಡಿರಬಹುದು ಇದನ್ನ ಅಂದ್ರೆ ಸಯುಜೌ, ದ್ವಾ ಸುಪರ್ಣ ಅನ್ನೋ ಶಬ್ದಕ್ಕ ಅರ್ಥ ನೋಡಂತ. ಸಯುಜ ಅಂದ್ರ ಸಯುಜೌ ಅಂದ್ರ ಸದಾ ವಿಯೋಗ ರಹಿತವು. ಬಹಳ ಚಂದ ಮಾತು, ಬಹಳ ಚಂದ ಮಾತು. ಸಯುಜೌ ಅನ್ನೋ ಶಬ್ದಕ್ಕ ಮಂತ್ರಾಲಯ ಸ್ವಾಮಿಗಳು ಏನ್ ಚಂದ ಅರ್ಥ ಬರೀತಾರ ಅಂದ್ರ ಎಂದೂ ಜೀವ ಹಾಗೂ ಬ್ರಹ್ಮರಿಗೆ ವಿಯೋಗವಿಲ್ಲ ಅಂತ ಬರೆದಿದ್ದಾರೆ. ಬರೆದಿಟ್ಕೊಂಡಿರಿ. ಯಾಕೆ ಬರೆದಿಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಲಕ್ಷ್ಮೀನಾರಾಯಣರ ಬಗ್ಗೆ ಹೇಳುವಾಗ ಲಕ್ಷ್ಮೀನಾರಾಯಣರು ಎಂದೂ ವಿಯೋಗರಹಿತರು ಅಂತ ಹೇಳಿರ್ತೀವಿ. ಲಕ್ಷ್ಮೀನ್ ಬಿಟ್ಟು ನಾರಾಯಣ, ನಾರಾಯಣ ಬಿಟ್ಟು ಲಕ್ಷ್ಮಿ ಇಲ್ಲ ಅಂತ ಹೇಳಿರ್ತೀವಿ. ಈ ಗುಣ ದೇವರು ನಮ್ಮಲ್ಲೂ ಉಪಯೋಗಿಸ್ಕೊಂಡ.
ಎಂದೂ ನಮ್ಮನ್ನ ಬಿಟ್ಟು, ಎಂದೂ ಅಂದ್ರೆ ಒಂದು ಕ್ಷಣ ಕೂಡ ಭಗವಂತ ನಮ್ಮಿಂದ ವಿಯುಕ್ತನಾಗಿ ಬಿಡುಗಡೆ ಹೊಂದಿ ಎಲ್ಲೋ ಹೋಗಿಬಿಟ್ಟ ಅಂತ ಇಲ್ಲವೇ ಇಲ್ಲ. ಸದಾ ನಮ್ ಜೊತೆಗಿದ್ದ. ಚಲೋ ಅದಲ್ಲ? ಇದ್ದಾಗಿದ್ದಾಗು ಜೀವನ್ ಜೊತೆಗಿದ್ದಾನವ, ಈ ಬಾಡಿ ಜೊತೆಗಲ್ರಿ ಅವ. ಜೀವನ್ ಸ್ವರೂಪ ಜೊತೆಗಿದ್ಬಿಟ್ಟ ನಾವ, ಸದಾ ಸದಾ ಇದ್ದಾನೆ. ತಗೊಳ್ರಿ, ಮೊದಲನೇದ್ದು ಭಗವಂತನ ಬಗ್ಗೆ ನಮಗೇನ್ ಭರವಸೆ, ಏನ್ ವಿಶ್ವಾಸ ಇರಬೇಕು ಅಂದ್ರೆ, ಎಲ್ಲಾರು ನನ್ ಬಿಟ್ಟು ಹೋಗ್ತಾರ, ಅವ ಬಿಟ್ಟು ಹೋಗಂಗಿಲ್ಲ. ಇಲ್ಲ ನಾವೆಲ್ಲಾರನ್ನ ಬಿಟ್ಟು ಹೋಗ್ತೀವಿ, ಅವನ್ ಬಿಟ್ಟು ಹೋಗಿ ಬರೋದಿಲ್ಲ. ಎರಡೂ ಅದ. ನಮ್ಮನ್ನ ಎಲ್ಲರೂ ಒಂದ್ ದಿವ್ಸ ಬಿಟ್ಟು ಹೋಗ್ಲೇಬೇಕು, ಅಥವಾ ನಾವೆಲ್ಲಾರನು ಒಂದ್ ದಿವ್ಸ ಬಿಟ್ಟು ಹೋಗ್ಲೇಬೇಕು. ಎಲ್ಲಾರು ಹಿಡ್ಕೊಂಡ್ ಕೂಡ್ಲಿಕ್ಕೆ ಆಗಂಗಿಲ್ರಿ. ಬಹಳ ಹಿಡ್ಕೊಂಡ್ ಕೂತ್ರೆ ಚಲೋ ಇರಂಗಿಲ್ಲ, ಅದು ಬಿಟ್ಬಿಡ್ಬೇಕಾಗ್ತದ ನಮ್ ಚಂದಾಗಿ. ಹೌದಿಲ್ಲೋ? ಎಷ್ಟೊತ್ತು ಹಿಡ್ಕೊಂಡ್ ಕೂಡ್ತೀವಿ ಎಲ್ಲರ. ಅದಕ್ಕ ನಮ್ಮನ್ನ ನೋಡಿ ಅವ್ರಿಗೂ ಸಾಕಾಗಿರ್ತದ, ಅವ್ರ ನೋಡಿ ನಮಗೂ ಸಾಕಾಗಿರ್ತದ, ಬಿಡ್ಬೇಕಾಗ್ತದ. ಬಿಟ್ವಿ ಅಂದ್ರೆ ಇಬ್ರಿಗೂ ಕ್ಷೇಮ ಇರ್ತದ. ಯಾಕಂದ್ರೆ ಬಿಟ್ಟು ಹೋದವ್ರ ಬಗ್ಗೆನೇ ಗುಣಗಾನ ಜಾಸ್ತಿ ಇರ್ತದ್ರಿ, ಇದ್ದವ್ರ ಬಗ್ಗೆ ಇರಂಗಿಲ್ಲ ಯಾವಾಗ. ಸದಾ ಅಭಿಯೋಗಿ ಭಗವಂತ ಜೊತೆಗಿರ್ತಾನೆ. ಒಬ್ಬರು ಯಾರಾದ್ರೂ ಇದ್ದಾರ ಅಂತ ಒಂದು ಭರವಸೆ ಇದ್ರೆ ಧೈರ್ಯ ಇರ್ತದೆ. ಇದ್ದ ನಮ್ ಜೊತೆಗೆ ಒಬ್ಬ ಇದ್ದಾನ, ಏನ್ರಾಗ್ಲಿ ಒಬ್ಬ ಇದ್ದಾನ ನಮ್ ಜೊತೆಗೆ. ಆ ದೇವರ ಆ ವಿಶ್ವಾಸ, ಆ ದೃಢತೆ ಕೊಡ್ಲಿಕ್ಕೆ ಹೊರಟ ನೋಡ್ರಿ ನಮಗ್. ನೋಡು, ಅನಾದಿ ಕಾಲದ ಋಣಾನುಬಂಧ ಮನನಿಲ್ಲಲಿ ನಿಲ್ಲಿಸೋ ಹರಿಗೆ ನಾನ್ ಜೊತೆಗಿದ್ದೇ ಇದ್ದೀನಿ. ಮರಿಬೇಡಿ, ನೀ ಮರ್ಲಿಕ್ಕೆ ಹೋಗ್ಬೇಡ. ಸಯುಜ ಹೆಂಗಿದ್ದಾನ ಅಂದ್ರ ಸಖಾಯೌ. ಸಖ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ರೀ, ಬಹಳ ಚಂದ ಮಾತು. ಸಖ ಅಂದ್ರೆ ಸಮಾನವಾದ, ಅದು ಇಲ್ಲಿ ಬೇರೆ ಅರ್ಥ ಬರ್ದಾರ ರಾಯರು, ನಾ ಸುಮ್ಮನೆ ಹೇಳ್ತಿರ್ತೀನಿ. ಏನು, ಸಮಾನವಾದ ಸುಖ ದುಃಖವನ್ನ ಅನುಭವಿಸಿಕೊಳ್ಳೋರಿಗೆ ಸಖ ಅಂತ ಕರೀತಾರೆ. ಫ್ರೆಂಡ್ ಅಂತ ಯಾರಿಗ್ ಕರಿಬೇಕು, ಸಖ ಅಂತ ಯಾರಿಗ್ ಕರಿಬೇಕು ಅಂದ್ರೆ, ನೀ ಅಲ್ಲೇ ಇರು, ನಾ ಇಲ್ಲೇ ಇರ್ತೀನಿ, ನೀ ಯಾವಾಗ ಫೋನ್ ಮಾಡ್ತಿರು, ನಾ ಅವಾಗ ಫೋನ್ ತಗೋತಿರ್ತೀನಿ. ನಾ ಮಾಡ್ತಿರ್ತೀನಿ ಅಂತಲ್ಲ, ನಾ ತಗೋತಿರ್ತೀನಿ. ಅಂದ್ರೆ ನನ್ ಕಡೆಯಿಂದ ನೀ ಏನ್ ಫೋನ್ ಬರ್ತದ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ, ನೀ ಮಾಡು, ಮೇಲ್ ಬಿದ್ದು ಮಾಡು. ಹಿಂಗಿದ್ದ ಫ್ರೆಂಡ್ ಅಲ್ರಿ. ಮತ್ತ ಸುಖ ದುಃಖಗಳು ಬಂದಾಗ ಸಮಾನವಾಗಿ ಹಂಚಿಕೊಳ್ಬೇಕು ಭಗವಂತ ನಮ್ ಜೊತೆ. ದೇವರಿಗೆ ದುಃಖ ಇಲ್ಲ, ಸುಖ ಪ್ರಶ್ನೆ ಇಲ್ಲ, ಹಂಚ್ಕೋಬೇಕು ಅಂತಿಲ್ಲ. ಸಖ ಅನ್ನೋ ಶಬ್ದಕ್ಕೆ ಹೇಳಿದ್ದಷ್ಟೇ. ಅದರಿಂದ ಸಖ ಅಂತ ಏನ್ ಅಂದ್ರೆ, ರಾಮಾವತಾರದಲ್ಲಿ ಒಂದು ಪ್ರಸಂಗ ಬರ್ತದೆ. ಯಾರ್ದರ ಮನೆಯಾಗ ಏನಾರ ಅನಾನುಕೂಲ ಆಗಿದ್ರೆ ರಾಮ ಅವ್ರ ಮನೆ ತನಕ ಹೋಗ್ಬೇಕಂತವ. ಅವ ರಾಜಕುಮಾರ್ರಿ, ಖರೇಂದ್ರ ಹೋಗೋ ಅವಶ್ಯಕತೆ ಇಲ್ಲ. ರಾಜಕುಮಾರನಾದ ರಾಮನ ಮನೆಗೆ ಎಲ್ಲಾರು ಬರಬೇಕು. ಆದ್ರೆ ಅವ ಹೆಂಗಿದ್ದ, ಪುಣ್ಯ ಪುರುಷ ಪುರುಷೋತ್ತಮ ಅಂತಂದ್ರೆ, ಅವ ಅಲ್ಲಿ ತನಕ ಹೋಗ್ತಿದ್ದ, ಅವ್ರ ಮನೆ ತನಕ ಹೋಗಿ ಅವರ ಜೊತೆಗೆ ಕೂತು ಹೆಗಲ ಮೇಲೆ ಕೈ ಇಟ್ಟು ಮಾತನಾಡಿಸಿ, ನೀವೇನು ಚಿಂತೆ ಮಾಡ್ಬೇಡ್ರಿ, ನಾವಿದ್ದೀವಿ ಜೊತೆಗೆ, ರಾಜ್ಯ ನಿಮ್ ಜೊತೆಗೆ ನಿಂತ್ಕೊಂಡದ, ನಿಮಗೆ ಎಲ್ಲಾ ರೀತಿಯಿಂದ ಸಹಕಾರ ಮಾಡ್ತೀವಿ ಅಂತ ಅವರ ಮನೆಯ ಸಮಸ್ಯೆ ಬಗೆಹರಿಸೋ ತನಕ ನಿಂತಿರ್ತೀನಂತ. ವಾಲ್ಮೀಕಿಗಳು ಎಷ್ಟು ಹೇಳ್ಯಾರ ಅಂದ್ರೆ ಆ ಮಾನವೀ ಭಾವವನ್ನು ತೋರಿಸ್ಕೊಡ್ತಿದ್ನಂತ ದೇವ. ಕಣ್ಣೀರ್ ಹಾಕಿದ್ರೆ ಅವರು ತಾನೇ 2 ಹನಿ ಕಣ್ಣೀರ್ ಹಾಕಿ ಹತ್ತು ತೋರಿಸ್ತಿದ್ನಂತ. ನೀವು ಒಬ್ಬರೇ ಅಲ್ಲ, ನಿಮ್ಮ ಅಳುವಿನಲ್ಲಿ ನಾವು ಪಾಳುದಾರರು ಅಂತ ಹೇಳಬೇಕಂತ. ಅಷ್ಟು ಸಖ ಭಗವಂತ ಮಿತ್ರ ನಮ್ ಜೊತೆ ಇರೋ. ನಮಗದು ಗೊತ್ತಿಲ್ಲ ಅಷ್ಟೇ, ನಾವನ್ನ ಅಷ್ಟು ಪ್ರೇಮ್ ಮಾಡಿಲ್ರಿ. ನಾವ್ ಅಷ್ಟು ಪ್ರೇಮ್ ಮಾಡಿದ್ರೆ ನಮಗ ಅರ್ಥ ಆಗ್ತಿತ್ತು. ಮತ್ತ ಏನು ವಿಚಿತ್ರ ಅಂದ್ರೆ, ಫ್ರೆಂಡ್ಶಿಪ್ ಒಳಗ ಗಿವ್ ಅಂಡ್ ಟೇಕ್ ಅಂದ್ರೆ, ಇವ ಅವನ್ ಕೊಡ್ಬೇಕು, ಅವನ್ ಕೊಡು, ಹಿಂಗಿದ್ದೇ ಇರ್ತದ್ರಿ. ಈ ದೇವ್ರ ವಿಷಯದಲ್ಲಿ ಇಲ್ಲೇ ಇಲ್ಲ, ಬರೀ ಅವ ಕೊಡೋದು ನಾವು ತಗೊಳೋದು ಅಷ್ಟೇ ರೀ ಇಲ್ಲಿ. ಇಂಥ ಗೆಳೆಯರಿ ಇವ. ಈ ಎಂಥ ಗೆಳೆಯ ಅಂದ್ರೆ, ಭಾರಿ ದೊಡ್ಡ ಶ್ರೀಮಂತನಾದ ವ್ಯಕ್ತಿಯನ್ನ ನಾವು ಗೆಳೆತನ ಮಾಡ್ಕೊಂಡ್ಬಿಟ್ಟಿವಿ ಅಂತ ಇಟ್ಕೊಳ್ರಿ. ನೀವು ಅಂಗಡಿಗೆ ಹೋದ್ರು ಅವನ ಕೊಡ್ತಾನ, ಸಾಲಿಗೆ ಹೋದ್ರು ಅವನ ಕೊಡ್ತಾನ, ನೀವು ಎಲ್ಲರ ಸಿನಿಮಾಕ್ ಹೋದ್ರು ಅವ ಎಲ್ಲ ಆಟಕ್ಕೆ ಎಲ್ಲಿ ಹೋದ್ರು ಅವನೇ ದುಡ್ಡು ಖರ್ಚು ಮಾಡ್ತಿರ್ತಾನ. ಅವ ಎಂದೂ ನಿಮ್ಮನ್ ಕೇಳಂಗಿಲ್ಲ ಮತ್ತೆ ಹೊಳ್ಳಿ ಕೊಡಪ ಅಂತ. ಅದಕ್ಕೆ ನಾವು ಲಕ್ಷ್ಮೀಪತಿಯಾದ ನಾರಾಯಣನನ್ನ ಗೆಳೆಯನನ್ನಾಗಿ ಮಾಡಿಕೊಂಡದ್ರಿಂದ ಎಲ್ಲಾ ಖರ್ಚು ಅವಂದ, ನಮ್ದೇನಿಲ್ರಿ. ನಮ್ದು ಬರೇ ಚೀಲ ಹಾಕೊಳ್ಳೋದು ಅಷ್ಟ ಕೆಲಸ. ಅಂದ್ರೆ ಹೆಂಗ ಅಂದ್ರೆ, ಉಪನಿಷತ್ತಿನಲ್ಲಿ ಎಂತಿಂತ ಚಿಂತನೆಗಳನ್ನು ಇಟ್ಟಿದ್ದಾರೆ ಅಂದ್ರೆ, ನೋಡು, ನೀ ಬೇಕಾದ ಮಾಡು, ನಿನ್ನ ಫ್ರೆಂಡ್ ಲಕ್ಷ್ಮೀಪತಿ, ಯಾಕೆ ಚಿಂತೆ ಮಾಡ್ತಿ, ಅವ ಒದಗಿಸ್ತಾನೆ, ಎಲ್ಲಿಂದ ತಂದು ಕೊಡ್ತಾನೆ, ಯಾಕೆ ಚಿಂತೆ ಮಾಡ್ತಿ, ಹೋಗು. ಚಿಂತೆ ಶುರು ಆಗ್ಬಿಟ್ಟಿರ್ತಾರೆ ನಮಗ. ಅಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಹುಡ್ಕೊಂಡ್ಬಿಟ್ಟಿನಿ, ಏನಾಗ್ಬಿಡ್ತದೋ ಎಂತೋ ಹೆಂಗೋ ದೇವ್. ಏನ್ ಚಿಂತೆ ಮಾಡ್ಬಿಡ. ನಿನ್ ಫ್ರೆಂಡ್ ಯಾರು? ಮಿಸ್ಟರ್ ನಾರಾಯಣ. ಹೂ ಇಸ್ ಹಿ ಅಂದ್ರೆ ಲಕ್ಷ್ಮೀಪತಿ. ಅವ ಲಕ್ಷ್ಮೀಪತಿ ಇದ್ದಾನ, ನೀ ಚಿಂತೆ ಬಿಡ್. ನೀ ಆ ವಿಶ್ವಾಸ ಬಂದು ಬಿಟ್ರೆ ಏನ್ ಕಾರ್ಯ ಮಾಡಿದ್ರು ನಮಗೆ ಧೈರ್ಯ ಇರ್ತದೆ. ಅದಕ್ಕೆ ದ್ವಾ ಸುಪರ್ಣ ಸಯುಜ ಸಖಾಯೌ. ಸಖಾಯ ಅಂದ್ರೆ ಸಖಾಯೌ. ರಾಯರು ಬರೀತಾರ, ಈ ಮಾತು ಬರ್ದದ್ ರಾಯರ್ರಿ.
ಎಷ್ಟ್ ಚಂದ ಅಂತಾರ ಅಂದ್ರ ಸಖ ಅನ್ನೋ ಶಬ್ದಕ್ಕ ಉಪಕಾರಿ ಉಪಕರ್ತೃ ಭಾವೇನ ಅವ ಉಪಕಾರ ಮಾಡವ ನಾವು ಉಪಕಾರ ಮಾಡಿಸ್ಕೊಳ್ಳೋರಷ್ಟ ನಾವೇನ್ ಅವ್ರಿಗೆ ತಿರುಗಿ ಉಪಕಾರ ಮಾಡೋರಲ್ರಿ. ಮತ್ತ ನಾವೇನು ಉಪಕಾರ ಮಾಡೋರಲ್ಲ. ನದಿಯಿಂದ ನೀರು ಮನಿ ತನಕ ಪೈಪ್ ಒಳಗೆ ಬಂದಿರ್ತದ, ತಗೊಂಡಿರ್ತೀವಿ ಅಂತ ಹೇಳಿ ಬಕೆಟ್ನಾಗಿಂದ ನೀರು ತಗೊಂಡು ಮತ್ತೆ ನದಿಗೆ ಹಾಕ್ತಿವಿ ನಾವೇನು? ಪಾಪ ನಮಗ ನದಿ ಎಷ್ಟು ನೀರು ಕುಡ್ಸ್ಯದ, ನಾವ್ಯಾಕೆ ನದಿಗೆ ನೀರು ಕುಡಿಸ್ಬಾರ್ದು ಅಂತ ಹೊಳ್ಳಿ ತಗೊಂಡು ಅಲ್ಲಿ ಬರ್ತಾ ನಮಗೇನ್ರಿ? ಸರ್ವ ಕಾಲಕ್ಕೂ ಸರ್ವಾತ್ಮನ ಬರೋದಿಲ್ಲ. ಅರ್ಥ ಆಯ್ತಿಲ್ಲ ಹೇಳಿದ್ದು? ಅಂದ್ರೆ ಒಂದ್ ಧೈರ್ಯ, ನಮ್ಮನ್ನು ಎಲ್ಲರೂ ಬಿಟ್ಟು ಹೋದರು ಭಗವಂತ ಬಿಟ್ಟು ಹೋಗುವುದಿಲ್ಲ. ಒಂದು ಧೈರ್ಯ, ಅತ್ಯಂತ ಶ್ರೀಮಂತನಾದವನು ನಮಗ ಸದಾ ಕೊಡಲಿಕ್ಕಿದ್ದಾನಾದ್ರಿಂದ ಎಂದೂ ನಾನು ಏನು ಕಾರ್ಯಕ್ರಮಗಳನ್ನ ಮಾಡಿದ್ರು ಚಿಂತೆ ಮಾಡುವ ಅವಶ್ಯಕತೆ, ಏನೇ ಕಾರ್ಯ ಮಾಡಲಿ ಅವ ಇದ್ದಾನ, ನೋಡ್ಕೋತಾನವ, ಅಷ್ಟು ವಿಶ್ವಾಸ ಇರಬೇಕು. ದ್ವಾ ಸುಪರ್ಣ ಇವರಿಬ್ರು ಎಂಥವರು ಅಂದ್ರೆ ಎರಡು ಪಕ್ಷಿಗಳಂತ. ದ್ವಾ ಸುಪರ್ಣ, ಸುಪರ್ಣವು ಅಂದ್ರೆ ಪಕ್ಷಿಗಳು, ದ್ವಾ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ, ಎಲ್ಲಿ ಒಂದೇ ಮರದಲ್ಲಿ ಕೂತಾರಂತ. ಯಾವ ಮರ? ದೇಹವೆಂಬುವಂತಹ ಒಂದೇ ಮರವನ್ನ ಕೊಟ್ಟು ಕೂತಿದ್ದಾರೆ. ಆನಂದವಾಯಿತು. ಸದಾ ಜೊತೆಗೆ ಎಂದೂ ವಿಯೋಗರಹಿತನಾಗಿದ್ದಾನೆ. ನಮಗೆಂದೂ ದೇವರಿಂದ ವಿಯೋಗವಿಲ್ಲ. ಸದಾ ಅವನು ಕೊಡುವನು, ನಾವು ತೆಗೆದುಕೊಳ್ಳುವನು. ಇಂತಹ ಎರಡು ಪಕ್ಷಿಗಳು ಸಮಾನವಾದ ವೃಕ್ಷ, ದೇಹವೆಂಬುವಂತಹ ಅಶ್ವತ್ಥ ವೃಕ್ಷದಲ್ಲಿ ಇದ್ದಾರೆ. ಅದರಲ್ಲಿ ಏನಾಯಿತು ಅಂತ ಕೇಳಿದ್ರೆ, ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ. ಆ ಎರಡು ಪಕ್ಷಿಗಳ ಮಧ್ಯದಲ್ಲಿ ಪಿಪ್ಪಲ ಅಂತಂದ್ರೆ ಅಶ್ವತ್ಥ ಮರದ ಹಣ್ಣು, ಅದು ಅಶ್ವತ್ಥ ಮರದ ಫಲ. ಆ ಅಶ್ವತ್ಥ ಮರದ ಫಲವನ್ನು ಸ್ವಾದ್ವತ್ತಿ ಚೆನ್ನಾಗಿ ತಿಂತೀವಂತೆ. ಅಂದ್ರೆ ಈ ದೇಹದಿಂದ ಮಾಡಲಾದ ಕರ್ಮಜನಿತವಾದ ಪುಣ್ಯ ಪಾಪಗಳ ಫಲವನ್ನ ನಾವು ಉಣ್ತೀವಂತ. ಹೆಂಗ್ ಉಣ್ತೀವಿ? ಏನೂ ರುಚಿ ಇರಂಗಿಲ್ಲ, ಆದ್ರೂ ರುಚಿ ಅದಂತ ತಿಳಿದುಕೊಂಡು ಉಣ್ತೀವಂತ. ಸ್ವಾದುವತ್ ಸದಾ ಅಸ್ತಿ ನ ಸ್ವಾದವೇವ, ಅದು ರುಚಿ ಅಲ್ಲ, ರುಚಿ ಅಂತ ತಿಳ್ಕೊಂಡಿರ್ತೀವಂತೆ. ಸ್ವಾದ್ವತ್ತಿ. ಇನ್ನೊಬ್ಬ ಕೂತಾನಲ್ಲ ಅಲ್ಲೇ, ಅನಶ್ನನ್ ಅನ್ಯ, ಏನು ಈ ದೇಹದಲ್ಲಿ ಕೂತಿದ್ದಾನೆ, ಈ ದೇಹದಿಂದ ಕರ್ಮ ಮಾಡಿಸ್ತಾನೆ, ಕರ್ಮ ಮಾಡಿಸಿದರೂ ಕರ್ಮ ಆದಾಗಲೂ ಅನಷ್ಟನ್ ಅನ್ಯ, ಏನ್ ತಿಂತೆ ಇದ್ರು ಅಭಿಚಾಕಶೀತಿ, ಆರಾಮ್ ಮಸ್ತ್ ಇದ್ದಾನ. ಏನ್ ಅವಂಗ ಕರ್ಮಫಲದ ಲೇಪವಿಲ್ಲ. ಕರ್ಮಫಲದ ಲೇಪವಿಲ್ಲದೆ ಇದ್ರು ಕೂಡಲ್ರಿ ಮತ್ತೆ ಫಲ ಇಲ್ಲ. ಆಮೇಲೆ ಅವ ಹೆಂಗ ಮತ್ತೆ ಸ್ವರ್ಗ ಹೋಗ್ಬಿಟ್ರೆ ಊಟ ಮಾಡಿಲ್ಲವ ಅಂದ್ರ ಸ್ವರ್ಗಲ್ಲ, ಗಟ್ಟಿ ಮುಟ್ಟಿದ್ದಾನೆ. ನೀವೇನ್ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವನ ಬಗ್ಗೆ. ಕೆಲವರು ಭಾರಿ ಗಟ್ಟಿರ್ತಾರೆ, ಎರಡೆರಡು ಉಪವಾಸ ಮಾಡಿ ದ್ವಾದಶಿ ದಿವಸ ನಿಂತು 16 ಮಂದಿಗೆ ಅಡಿಗೆ ಮಾಡಿ ಬಡಿಸಿ ಎಲ್ಲಾರ್ಗು ಊಟ ಸಮಾಧಾನ ಆಗಿದೆ ಅಂತ ಆದ್ಮೇಲೆ ಉಳಿದದ್ದನ್ನು ಉಂಟು ಆರಾಮ್ ಇರ್ತಾರ, ಗಟ್ಟಿ ಇರ್ತಾನೆ. ಹಂಗ ನಮ್ಮ ಸ್ವಾಮಿ ಗಟ್ಟಿ ಮುಟ್ಟಿದ್ದಾನೆ, ಅವ್ನು ಏನ್ ಚಿಂತೆ ಮಾಡ್ಬೇಡ. ಅಭಿಚಾಕಶೀತಿ ಅಂತ ಏನು? ಅಭಿಚಾಕಶೀತಿ ಅಂದ್ರೆ ಹೊಳೆಯುತ್ತಾನೆ ಅಂತ ಅರ್ಥ, ಪ್ರಕಾಶಮಾನಾಗಿದ್ದಾನೆ ಅಂತ. ಆಯ್ತಾ? ನೋಡ್ರಿ ಹೆಂಗದ ಅಂದ್ರ, ಈ ದೇಹವೆಂಬುವಂತಹ ಒಂದು ವೃಕ್ಷ, ಈ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಮನೆ ಮಾಡಿಕೊಂಡಿವೆ. ಎರಡೂ ಪಕ್ಷಿಗಳು ಎಂದೂ ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲ. ಒಬ್ಬರು ಇನ್ನೊಬ್ಬರಿಗೆ ಸದಾ ಉಪಕಾರ ಮಾಡುವ ಭಾವನೆಯನ್ನ ಇಟ್ಟುಕೊಂಡಿದ್ದಾರೆ, ಇನ್ನೊಬ್ಬರು ಅವನಿಂದ ಸದಾ ಉಪಕಾರವನ್ನ ಪಡೆಯುವ ಭಾವನೆ ಇಟ್ಟುಕೊಂಡಿದ್ದಾರೆ. ಇಂತಹ ಎರಡು ಪಕ್ಷಿಗಳು ಈ ಮರದಲ್ಲಿ ಕುಳಿತುಕೊಂಡಿವೆ. ಮರದಲ್ಲಿ ಬಿಟ್ಟ ಹಣ್ಣುಗಳನ್ನ ಒಂದು ಪಕ್ಷಿ ಮಾತ್ರ ತಿಂತಾ ಇದೆ, ಇನ್ನೊಂದು ಪಕ್ಷಿ ತಿಂತಿಲ್ಲ. ಆದ್ರೆ ಅದಕ್ಕೆ ಯಾವ ರೀತಿಯ ವಿರಸ ಬೇಸರ ಇಲ್ಲ. ಯಾಕೆ ಅಂದ್ರೆ ಆ ಹಣ್ಣು ನನಗೆ ಬೇಡ, ನೀನ್ ತಿನ್ನು ಅಂತ ಹೇಳಿಬಿಟ್ಟಿದೆ. ಆಶ್ಚರ್ಯ ಏನು ಅಂತಂದ್ರೆ, ಈ ಪಕ್ಷಿ ಹಣ್ಣು ತಿನ್ನುವುದರಲ್ಲೇ ಮಗ್ನವಾಗಿದೆ ಹೊರತಾಗಿ ನಾನು ತಿನ್ನುತ್ತಿರುವುದನ್ನ ಒಬ್ಬರು ನೋಡುತ್ತಿದ್ದಾರೆ ಅಂತ ಗಮನಿಸಿಲ್ಲ. ನಮ್ಮ ಸಮಸ್ಯೆ ಎಲ್ಲಿದೆ ಅಂತ ಅರ್ಥ ಆಯ್ತಿಲ್ಲ. ಏನ್ ಸಮಸ್ಯೆ ಆಯಿತು ಅಂದ್ರೆ, ಹಣ್ಣು ತಿಂತ ಕೂತಿದ್ದೇವೆ ನಾವು, ಆದ್ರೆ ನಾನು ಹಣ್ಣು ತಿನ್ನುವಾಗ ಹಿಂದೊಬ್ಬನಿದ್ದು ನೋಡುತ್ತಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ. ಕರ್ಮಾಧ್ಯಕ್ಷ, ಕರ್ಮದ ಅಧ್ಯಕ್ಷನಾಗಿದ್ದಾನೆ, ಪ್ರತಿಯೊಂದನ್ನು ನೋಡ್ತಿರ್ತಾನೆ. ಅವ ಏನಂತಾನ, ಅಲ್ಲೋ ನೀ ತಿನ್ನಬೇಡ ಅಂದಿಲ್ಲ, ಒಂದ್ ಸರ್ತಿ ತಿರುಗಿ ನೋಡು ನನ್ನ ಕಡೆಗೆ, ಒಂದ್ ಸರ್ತಿ ತಿರುಗಿ ನೋಡು. ಯಾಕೆ ಗೊತ್ತೇನು? ನಾ ಈ ಗಿಡ ಬಿಟ್ಟು ಹಾರಿ ಹೋಗ್ಲಿಕ್ಕೆ ತಯಾರಾಗಿ ನಿಂತೀನಿ, ನೀ ಈ ಕಡೆ ನೋಡಿದ್ರೆ ನೀನ್ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಈ ಗಿಡದಾಗ ನೀ ತಿನ್ಕೋತ್ ನಿಂತೀನಿ, ನಾ ನಿಂತೀನಿ ಅಷ್ಟೇ. ದೇವ್ರೇನಂದ ಅಂದ್ರೆ, ಜೀವ ಪಕ್ಷಿ ನೀ ಈ ದೇಹದಿಂದ ಮಾಡಿದ ಕರ್ಮಗಳನ್ನು ತಿನ್ಕೋತ್ ನಿಂತೀನಿ, ನಾ ನಿಂತೀನಿ. ನೀ ತಿನ್ನೋದ್ ನಿಲ್ಲಿಸಿ ಮುಂದಿನ ಕ್ಷಣಕ್ಕೆ ನನ್ನ ಕಡೆ ನೋಡಿದಿ ಅಂದ್ರೆ ಹಾರಿ ಹೊಡೋದು ಅಷ್ಟೇ ಕೆಲಸ. ಅದರಿ
ನಾವು ಸಾಯುವುದು ಅಂದ್ರೆ ತಿನ್ನೋದು ಮುಗಿಸಿ ದೇವ್ರ ಕಡೆ ತಿರುಗಿ ನೋಡೋದು ಅಂದ್ರೆ ಒಂದೇ ಅರ್ಥ. ಅದಕ್ಕೆ ಅವ ದೇವ್ರು ನಮ್ಮನ್ನ ಈ ದೇಹದಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಇರ್ಲಿ. ಅನಷ್ಟನ್ನನ್ಯೋ ಅಭಿಚಾಕಶೀತಿ. ಮುಂದೆ ಬರ್ರಿ. ಸ್ವಾದುವತ್ ಸರ್ವದಾ ಅತ್ತಿ. ಆ ಹಣ್ಣನ್ನ ರುಚಿ ರುಚಿಯಾಗಿ ತಿಂತಾನಂದ್ರೆ ಆಚಾರ ಅಂತಾರ ರುಚಿ ರುಚಿಯಾಗೆಲ್ಲ ರುಚಿಯಾಗಿದೆ ಅಂತ ತಿಳಿದು ನತು ಸ್ವಾದ್ವೇವ, ಅದೇನ್ ರುಚಿ ಇಲ್ಲ. ತಸ್ಸೇದ ಮಾವುಃ ಪಿಪ್ಪಲಂ ಸ್ವಾದ್ವಗ್ರೇ ತನ್ನೋ ಅನಷದ್ಯ ಪಿತರಂ ನ ವೇದ ಇತಿ ಅಜ್ಞಾನಾಂ ಸ್ವಾದು ನಿಷೇಧಾತ್. ಅಜ್ಞಾನಿಗಳಿಗೆ ಆ ಹಣ್ಣಿನಿಂದ ಬಂದ ರುಚಿಯನ್ನ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ನಿಷೇಧ ಮಾಡಲಾಗಿದೆ. ತಸ್ಸೇದಂ ಆಹುಹು ಪಿಪ್ಪಲಂ ಸ್ವಾದು ಅಗ್ರೆ. ಈ ಮರದಲ್ಲಿ ಬಿಟ್ಟ ಹಣ್ಣು ಬಹಳ ರುಚಿಯದ ಅಂತ ತಿಳಿದುಕೊಂಡು ತನ್ನೋ ಅನಷತ್ ತನ್ನೋ ಅಶ್ನದ್ ಯಹ ಪಿತರಂ ನ ವೇದ. ಆ ಹಣ್ಣು ತಿನ್ಕೋತ ಕೂತದ, ಆದ್ರ ತಂದೆಯಾದ ಭಗವಂತನನ್ನು ತಿಳಿದಿಲ್ಲ. ಮತ್ತೆ ಭಗವಂತ ತಿನ್ನಂಗಿಲ್ಲ ಅಂದ್ರೆ ಜೀವಾದ್ಯಮೇವ ನಾಶ್ನಾತಿ. ಜೀವ ಏನು ಕರ್ಮದ ಫಲವನ್ನು ತಿನ್ಲಿಕ್ಕತ್ತಾನೋ ಅದು ತಿನ್ನಂಗಿಲ್ಲ. ಮತ್ತೇನ್ ಮಾಡ್ತಾನೆ? ನತ್ತು ನಾಶ್ನಾತ್ಯೇವ, ತಿನ್ನಂಗೇ ಇಲ್ಲ ಅಂತಲ್ಲ. ತಸ್ಸೇದ ಮಾಹು ಪಿಪ್ಪಲಂ ಸ್ವಾದು ಇತ್ಯುಕ್ತತ್ವ. ತಿಂತಾನ. ಹೆಂಗ ತಿಂತಾನ ಅಂತಂದ್ರೆ ಅದರಲ್ಲಿನ ಸಾರವನ್ನ, ಅದರಲ್ಲಿನ ವಿಶೇಷವನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನ. ಅರ್ಥ ಆಯ್ತಾ? ನೋಡ್ರಿ, ಎರಡು ಶ್ರುತಿಗಳವ. ಏನು ಶ್ರುತಿಗಳವ? ಒಂದು ವೇದ ಮಂತ್ರದಲ್ಲಿ ಭಗವಂತನು ತಿನ್ನುವುದಿಲ್ಲ ಅಂತದ, ಇನ್ನೊಂದು ವೇದ ಮಂತ್ರದಲ್ಲಿ ಭಗವಂತನು ತಿನ್ನುತ್ತಾನೆ ಅಂತದ. ಹಂಗಾರ ಭಗವಂತನು ತಿನ್ನುತ್ತಾನ, ತಿನ್ನುವುದಿಲ್ಲವ ಅಂದ್ರೆ ಎರಡೂ ಮಾತುಗಳು ಸರಿ. ಏನ್ ಎರಡೂ ಮಾತುಗಳು ಸರಿ? ಸ್ವಾತಂತ್ರ್ಯೇಣೈವ ಭೋಕ್ತೃತ್ವಾತ್ ದುಃಖ ಅಭೋಗಾಚ್ಚ ಸರ್ವದಾ ಅಭೋಕ್ತಾ ಚೈವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಯ. ಇದು ಒಂದು ಮಾತು ಸಾಕ್ರಿ, ನಮಗ ಬಹಳಷ್ಟು ಪ್ರಮೇಯಗಳನ್ನು ತಿಳಿಸಿಕೊಡ್ತದೆ. ಏನು? ಈ ದೇಹದಲ್ಲಿ ಇದ್ದು ಭಗವಂತ ಅಥವಾ ಒಟ್ಟಾರೆ ಭಗವಂತನು ಯಾವುದೇ ದುಃಖವನ್ನ ಭೋಗ ಮಾಡುವುದಿಲ್ಲ, ಅಸ್ವತಂತ್ರನಾಗಿ ಭೋಗ ಮಾಡುವುದಿಲ್ಲ. ಆದ್ದರಿಂದ ದೇವರಿಗೆ ಅಭೋಕ್ತ ಎಂದು ಕರೆದಿದ್ದಾರೆ. ಏನ್ ಕರೆದಾರ ಹೇಳಿ ನೋಡಂತ? ಅಭೋಕ್ತ ಅಂತ ಯಾಕೆ ಕರೆದಾರ ಅಂದ್ರ ಅಸ್ವತಂತ್ರವಾಗಿ ಭೋಗ ಮಾಡುವುದಿಲ್ಲ, ದುಃಖಗಳನ್ನು ಭೋಗ ಮಾಡುವುದಿಲ್ಲ. ಆದ್ದರಿಂದ ದೇವರಿಗೆ ಅಭೋಕ್ತ. ಮತ್ತು ಭೋಕ್ತ ಅಂತ ಯಾಕೆ ಕರೆದಾರ ದೇವರಿಗೆ ಅಂದ್ರೆ ಸ್ವತಂತ್ರವಾಗಿ ಭೋಗ ಮಾಡ್ತಾನಾದ್ದರಿಂದ ದೇವರಿಗೆ ಭೋಕ್ತ ಎಂದು ಕರೆದಿದ್ದಾರೆ. ಸರಿ ಆಯ್ತಾ? ಏನಂತ ಹೇಳಿದ್ದು? ಸ್ವಾತಂತ್ರ್ಯೇಣೈವ ಭೋಕ್ತೃತ್ವಾತ್. ಭೋಕ್ತ ಭಗವಾನ್, ಸ್ವತಂತ್ರವಾಗಿ ಭೋಗ ಮಾಡ್ತಾ ಇದ್ರಿಂದ ದೇವರಿಗೆ ಭೋಕ್ತ ಅಂತ ಕರೀತಾರೆ. ಮತ್ತ ದುಃಖ ಅಭೋಗಾಚ್ಚ ಸರ್ವದಾ, ಎಂದೂ ದುಃಖ ಭೋಗ ಮಾಡುವುದಿಲ್ಲ, ಆದ್ದರಿಂದ ದೇವರಿಗೆ ಅಭೋಕ್ತ ಎಂದು ಕರೆಯುತ್ತಾರೆ. ಸರಿ ಆಯ್ತಾ? ವಿಷಯ ತಿಳಿತಾ ಏನಂತ ಹೇಳಿದ್ದೆಲ್ಲರಿಗೂ? ಅಂತೂ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಇತಿ ತತ್ವಸಾರೆ ಅಂತ ಒಂದು ಮಂತ್ರ ಮುಗೀತು. ಉಳಿದದ್ದನ್ನ ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.